Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ Hindu newspaper you have to cover these many articles along with one editorial. Okay, so ಏನೇನ್ ಇದೆ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಬರೋಣ ಬನ್ನಿ. ಅದಕ್ಕೂ ಮುಂಚೆ there is a announcement, ಎಲ್ಲರೂ ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಮ್ಮ NCG Competitive Institution ಅಲ್ಲಿ KS, Group C, FDA, SDA, PDO, PSI, ESI ಹಾಗೂ VAO ಇದೆಲ್ಲ ಕೋರ್ಸಸ್ಗೂ ಕೂಡ ಕೋಚಿಂಗ್ ಅವೈಲಬಲ್ ಇದೆ. ಮಾರ್ನಿಂಗ್ ಬ್ಯಾಚ್ ಕೂಡ ಇದೆ, ಈವ್ನಿಂಗ್ ಬ್ಯಾಚ್ ಕೂಡ ಇದೆ. ಕ್ಲಾಸಸ್ಗಳು ಸೆಪ್ಟೆಂಬರ್ 1 ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ದೆನ್ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಎರಡಲ್ಲೂ ಸಹ ಇದೆ. ದೆನ್ ಕೋರ್ಸಸ್ಗಳಲ್ಲಿ ಬಂದಾಗ ನಿಮಗೆ ಕ್ಲಾಸಸ್ ಜೊತೆಗೆ ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಸಹ ಇರುತ್ತೆ. ಅದರಲ್ಲಿ ಟೆಸ್ಟ್ ಸೀರೀಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ಗಳು ನಿಮಗೆ ಅವೈಲಬಲ್ ಇರುತ್ತೆ. ದೆನ್ ಫುಲ್ ಲೆಂತ್ ಟೆಸ್ಟ್ ಇದೆಲ್ಲವೂ ಕೂಡ ಅವೈಲಬಲ್ ಇದೆ. ಓಕೆ, ಸೊ ಯಾರೆಲ್ಲರೂ ಕೂಡ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಹುಡುಕ್ತಾ ಇದ್ದೀರಾ, ಸೊ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಯು ಟು ಜಾಯಿನ್ ದ ಕೋರ್ಸಸ್. ಓಕೆ, ದೆನ್ ಅದರ ಜೊತೆಗೇನೆ PSI, ESI ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. NCERT ಟೆಸ್ಟ್ ಸೀರೀಸ್ ಕೂಡ ಇದೆ. PSI, ESI ಅಲ್ಲಿ ಬಂದಾಗ ಟೋಟಲ್ ಆಗಿ 33 ಟೆಸ್ಟ್ ವಿಚ್ ಇನ್ಕ್ಲೂಡ್ಸ್ ಪೇಪರ್ 1, ಪೇಪರ್ 2 ಹಾಗೂ 12 ಮಂತ್ಸ್ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ದೆನ್ NCERT ಟೆಸ್ಟ್ ಸೀರೀಸ್ ಅಲ್ಲಿ ಬಂದಾಗ 6th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕನೂ ಕೂಡ ಇಲ್ಲಿ ನಿಮ್ಮ ಎಲ್ಲ NCERT ಟೆಕ್ಸ್ಟ್ ಬುಕ್ ಗಳು ಕವರ್ ಆಗುತ್ತೆ. ದೆನ್ ಇಟ್ ಕಂಟೈನ್ಸ್ 1500 ಪ್ಲಸ್ MCQs ಗಳನ್ನ ಇದರಲ್ಲಿ ಇರುತ್ತೆ. ಓಕೆ, ಸೊ ಇಟ್ಸ್ ಅ ಬೆಸ್ಟ್ ಟೆಸ್ಟ್ ಸೀರೀಸ್ ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ, ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರದಲ್ಲಿ ಇದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ. Okay, now we will start our Hindu paper analysis. First, the editorial. Okay, in an unstable world, energy sovereignty is the new oil ಅಂತ ಹೇಳ್ತಾ ಇದ್ದಾರೆ. So main ಆಗಿ what is the summary of this article ಅಂತ ಬಂದಾಗ we know that there are so many uncertainties are happening in the globe. ಓಕೆ, ಲೈಕ್ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಅಥವಾ ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಆಗಿರ್ಬೋದು, ಇರಾನ್ ಇರಾಕ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಇದೆಲ್ಲದರಿಂದ ಏನಾಗ್ತದಪ್ಪ ಅಂತಂದ್ರೆ ಎನರ್ಜಿ ಸೆಕ್ಯೂರಿಟಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಯಾವ ದೇಶ ಎಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದಲ್ಲ, ಬಟ್ ಯಾವ ದೇಶದ ಹತ್ರ ಎನರ್ಜಿ ಸೆಕ್ಯೂರ್ ಆಗಿ ಇದೆ, ಓಕೆ, ಆ ಎಕಾನಮಿನ ಸ್ಟೇಬಲ್ ಮಾಡೋದಕ್ಕೆ ಅವ್ರ ಹತ್ರ ಬೇಕಾಗಿರುವಂತ ರಿಕ್ವೈರ್ಮೆಂಟ್ ಅವರು ನೀಟಾಗಿ ಇಟ್ಕೊಂಡಿದಾರ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಮ್ಮ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇಂಡಿಯಾನೂ ಕೂಡ ಸೊ ವಾಟ್ ಎವರ್ ದ ಥಿಂಗ್ಸ್ ಹ್ಯಾಪನ್ ಇನ್ ದ ಗ್ಲೋಬ್, ನಾವೇನ್ ಮಾಡಬೇಕು, ನಮ್ಮ ಎನರ್ಜಿನ ಸೆಕ್ಯೂರ್ ಮಾಡಬೇಕು. ಅದಕ್ಕೋಸ್ಕರ ಏನೇನ ಮಾಡಬೇಕು ಅನ್ನೋದನ್ನ ಈ ಎಡಿಟೋರಿಯಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನಾವು ನೋಡ್ತಾ ಬರೋಣ ಬನ್ನಿ ಏನೇನು ಹೇಳಿದ್ದಾರೆ ಅಂತ ಹೇಳಿ. ಸೊ ಫಸ್ಟ್ ದೇ ಆರ್ ಸೇಯಿಂಗ್ ದಟ್ ಇಂಡಿಯಾ ಇಂಪೋರ್ಟ್ಸ್ 85% ಆಫ್ ದಿ ಕ್ರೂಡ್ ಆಯಿಲ್ ಅಂಡ್ ಮೋರ್ ದೆನ್ 50% ಆಫ್ ದಿ ನ್ಯಾಚುರಲ್ ಗ್ಯಾಸಸ್ ಟು ವೈ ಟು ಎಕನಾಮಿಕ್ ಅಂಡ್ ದ ಸೆಕ್ಯೂರಿಟಿ ಪರ್ಪಸ್. ಓಕೆ, ದೆನ್ ಮೇನ್ ಆಗಿ ನಾವಿಲ್ಲಿ ನೋಡ್ತಾ ಇದ್ರೆ ಇಂಡಿಯಾ ಇಸ್ ಲೈಕ್ ನವ್ ಡೇಸ್ ಇಂಡಿಯಾ ಇಸ್ ಇಂಪೋರ್ಟಿಂಗ್ ಮೇಜರ್ ಎನರ್ಜಿ ಫ್ರಮ್ ರಷ್ಯಾ, ದೆನ್ ಅದಾದ್ಮೇಲೆ ಸೌದಿ ಅರೇಬಿಯಾ, ನೆಕ್ಸ್ಟ್ UAE ಮತ್ತೆ USA ಪ್ಲಸ್ ಇರಾಕ್. ಇಷ್ಟು ದೇಶಗಳ ಜೊತೆ ಇಂಡಿಯಾ ಏನ್ ಮಾಡ್ತಾ ಇದಪ್ಪ ಅಂತಂದ್ರೆ ಎನರ್ಜಿನ ಮೇನ್ ಆಗಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತಾ ಇರುವಂತದ್ದು. ವೈ ಟು ಸ್ಟೆಬಿಲೈಸ್ ಆರ್ ಎಕನಾಮಿಕ್ ಸೆಕ್ಯೂರಿಟಿ. ಓಕೆ, ದೆನ್ ವಾಟ್ ಎವರ್ ದ ಗ್ಲೋಬಲ್ ಟೆನ್ಷನ್ಸ್ ಆರ್ ದೇರ್, ಇದರಿಂದ ಏನಾಗ್ತದೆ, ದ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗ್ತಾ ಇರ್ಬೋದು, ಎನರ್ಜಿ ಮಾರ್ಕೆಟ್ ವೊಲಟಾಲಿಟಿ ವಿಚ್ ಅಂಡರ್ಸ್ಕೋಸ್ ದಿ ನೀಡ್ ಫಾರ್ ಎನರ್ಜಿ ಸಾವಿನಾನಿಟಿ, ಓನ್ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂಥದ್ದನ್ನ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ದೇರ್ ಆರ್ ಸರ್ಟೆನ್ ಗ್ಲೋಬಲ್ ಚಾಲೆಂಜಸ್ ಫಾರ್ ಹ್ಯಾಪನ್ ಇನ್ ಬಿಫೋರ್. ಏನೇನೆಲ್ಲ ಇದೆ ಅಂತ ಬಂದಾಗ 1973 ಅಲ್ಲಿ ಆದಂತಹ ಆಯಿಲ್ ಎಂಬಾರ್ಗೋ. Okay, so that exposed the West dependence on the OPEC, oil producing countries ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಎನರ್ಜೀಸ್ ಮೇಲೆ ಅನ್ನೋದನ್ನ ಇಲ್ಲಿ ನಮಗೆ ಗೊತ್ತಾಯ್ತು ಈ ಇನ್ಸಿಡೆಂಟ್ ಮುಖಾಂತರ. ದೆನ್ ಆಫ್ಟರ್ ದಟ್ 2011 ಅಲ್ಲಿ ಆದಂತಹ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಲ್ಲಿ ನಮ್ಗೆ ಏನಂತ ಗೊತ್ತಾಯ್ತಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ಸೆಕ್ಯೂರ್ ಅಲ್ಲ, ವಿ ಹ್ಯಾವ್ ಟು ಶಿಫ್ಟ್ ಟುವರ್ಡ್ಸ್ ದ ನ್ಯೂಕ್ಲಿಯರ್ ಟು ಗ್ಯಾಸ್ ಆರ್ ಅ ಕೋಲ್ ಅನ್ನೋದು ನಮಗೆ 2011 ಅಲ್ಲಿ ಗೊತ್ತಾಯ್ತು. ಅಂಡ್ 2021 ಅಲ್ಲಿ ಆದಂತಹ ಟ್ಯಾಕ್ಸಸ್ ಫ್ರೀಸ್ US ಅಲ್ಲಿ ಆದಂತಹ ಇನ್ಸಿಡೆಂಟ್ ಇದು. ಇಲ್ಲಿ ಏನೇನಾಗುತ್ತಪ್ಪ ಅಂತಂದ್ರೆ ಆಲ್ ದ ಗ್ಯಾಸ್ ಆಗಿರ್ಬೋದು, ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಎವ್ರಿಥಿಂಗ್ ಪ್ಯಾರಲೈಸ್ ಡ್ಯೂ ಟು ಅ ಎಕ್ಸ್ಟ್ರೀಮ್ ಕೋಲ್ಡ್. ದೆನ್ ಇಲ್ಲಿಂದ ನಮ್ಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ ದೇರ್ ಈಸ್ ಅ ಲಿಮಿಟ್ ಇನ್ ದಿ ರಿನ್ಯೂವಬಲ್ ಎನರ್ಜಿ. ಓಕೆ, ದೆನ್ ಆಫ್ಟರ್ ದಟ್ 2022 ಅಲ್ಲಿ ಆದಂತಹ ರಷ್ಯಾ ಯುಕ್ರೇನ್ ವಾರ್ ಇಂದ ನಮಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ ರಷ್ಯಾ ಕಟ್ಸ್ ಗ್ಯಾಸ್ ಟು ಯುರೋಪ್
ಅದರಿಂದ ಏನು ಉಂಟಾಯ್ತು, ಮೇಜರ್ ಎನರ್ಜಿ ಕ್ರೈಸಿಸ್ ಇನ್ ದ ಗ್ಲೋಬ್ ಸಿಚುವೇಶನ್ ಉಂಟಾಯಿತು. ಅಂಡ್ ರೀಸೆಂಟ್ ಆಗಿ ಆದಂತಹ 2025 ಐಬೇರಿಯನ್ ಪೆನಿನ್ಸುಲಾ ಬ್ಲಾಕ್ಔಟ್ ವೇರ್ ಸ್ಪೇನ್ ಅಂಡ್ ಪೋರ್ಚುಗಲ್ ಆದಂಥದ್ದು ದ ಗ್ರಿಡ್ ಕೊಲ್ಯಾಪ್ಸ್ ಡ್ಯೂ ಟು ಅ ಓವರ್ ರಿಲಯನ್ಸ್ ಆನ್ ದಿ ಇಂಟರ್ಮೀಡಿಯೇಟ್ ರಿನ್ಯೂವಬಲ್ ಎನರ್ಜಿ. ಓಕೆ, ಸೊ ರಿನ್ಯೂವಬಲ್ ಎನರ್ಜಿ ವಾಟ್ ಎವರ್ ದ ನಾನ್ ರಿನ್ಯೂವಬಲ್ ಎನರ್ಜಿ ಅಥವಾ ಫಾಸಿಲ್ ಫ್ಯೂಲ್ಸ್ ಏನಿತ್ತು ಅದನ್ನ ರೀಪ್ಲೇಸ್ ಮಾಡಿ ನಾವು ರಿನ್ಯೂವಬಲ್ ಎನರ್ಜಿ ಅಡಾಪ್ಟೇಷನ್ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ರು. ಯಾವ ದೇಶಗಳಲ್ಲಿ? ಪೋರ್ಚುಗಲ್ ಅಂಡ್ ಸ್ಪೇನ್ ಅಲ್ಲಿ. ಸಡನ್ ಆಗಿ ಅಲ್ಲಿ ಏನಾಗಿದೆ, ವಾಟ್ ಎವರ್ ದ ಗ್ರಿಡ್ ಸಿಸ್ಟಮ್ ಇಸ್ ದೇರ್ ಅದೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗಿದೆ. ಓಕೆ, ಸೊ ಸಡನ್ ಆಗಿ ದರ್ ಈಸ್ ಅ ರಿಸ್ಕ್ ಆಫ್ ಫೇಸಿಂಗ್ ಔಟ್ ಕನ್ವೆನ್ಷನಲ್ ಕೆಪಾಸಿಟಿ ಟೂ ಫಾಸ್ಟ್ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಅನಲೈಸ್ ಸಮಥಿಂಗ್ ದಟ್ ಈಸ್ ದಟ್ ನಾವು ಕಂಪ್ಲೀಟ್ ಆಗಿ ಯಾವ್ದೆಲ್ಲವೂ ಕೂಡ ಕನ್ವೆನ್ಷನಲ್ ಎನರ್ಜೀಸ್ ಗಳಿದೆಯೋ ಅಥವಾ ನಾನ್ ರಿನ್ಯೂವಬಲ್ ಎನರ್ಜೀಸ್ ಗಳಿದೆಯೋ ಲೈಕ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅದ್ರ ಮೇಲೆ ಡಿಪೆಂಡ್ ಆಗಕ್ಕಾಗ್ತಿಲ್ಲ, ಅಥವಾ ಈ ಕಡೆ ರಿನ್ಯೂವಬಲ್ ಎನರ್ಜೀಸ್ ಏನಿದೆಯೋ ಅದ್ರ ಮೇಲೂ ನಾವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಕ್ಕಾಗ್ತಿಲ್ಲ. ಬ್ಯಾಲೆನ್ಸ್ ಈಸ್ ರಿಕ್ವೈರ್ಡ್ ನಾವು. ಓಕೆ, ಒಂದನ್ನ ಬಿಟ್ಟು ಇನ್ನೊಂದನ್ನ ಕೂಡ ಮಾಡಕ್ ಆಗ್ತಿಲ್ಲ, ಅಥವಾ ಒಂದನ್ನ ಫೇಸ್ ಔಟ್ ಮಾಡಿ ಇನ್ನೊಂದನ್ನ ಅಡಾಪ್ಟ್ ಮಾಡ್ಕೊಂಡು ಕೂಡ ತುಂಬಾ ಫಾಸ್ಟ್ ಆಗಿ ಅದರಲ್ಲೂ ಕೂಡ ವಿ ಆರ್ ಸೀಯಿಂಗ್ ದ ಕಾನ್ಸಿಕ್ವೆನ್ಸ್. ಸೊ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಇಂಡಿಯಾ ಶುಡ್ ಲರ್ನ್ ದ ಲೆಸನ್ ಅಂಡ್ ಇಟ್ ಹ್ಯಾಸ್ ಟು ಅಡಾಪ್ಟ್ ಇಟ್ಸ್ ಓನ್ ಎನರ್ಜಿ ಸಾವರಿನ್ ಪಾಲಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ರೈಟ್ ನೌ ವಾಟ್ ಆರ್ ಆಲ್ ದ ಕರೆಂಟ್ ಚಾಲೆಂಜಸ್ ಇಂಡಿಯಾ ಇಸ್ ಫೇಸಿಂಗ್ ಇನ್ ದ ಎನರ್ಜಿ ಸೆಕ್ಟರ್ ಅಂತ ಬಂದಾಗ, ಒಂದು ಇನ್ ದ ಫಿನಾನ್ಷಿಯಲ್ ಇಯರ್ 22-23 ಅಲ್ಲಿ ನೋಡಿದಾಗ, ಸೊ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ ಈಸ್ ಆಲ್ಮೋಸ್ಟ್ $170 billion. ನಾವು ಇಂಡಿಯಾದಲ್ಲಿ ಎಷ್ಟು ಇಂಪೋರ್ಟ್ಸ್ ಮಾಡ್ಕೋತಿದೀವೋ ಅದರಲ್ಲಿ ಟೋಟಲ್ ಆಗಿ 25% ನಮ್ದು ಏನಿತ್ತು ದಟ್ ಈಸ್ ದ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇದರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಟ್ರೇಡ್ ಡಿಫಿಸಿಟ್ ಆಗ್ತಾ ಇತ್ತು ಅಂಡ್ ರುಪೀ ಸ್ಟೆಬಿಲಿಟಿನೂ ಕೂಡ ಅಫೆಕ್ಟ್ ಆಗ್ತಾ ಬರ್ತಾ ಇತ್ತು. ದೆನ್ ಸೊ ಆಸ್ ವಿ ಸಿಯರ್ ದ ಮಿಡಲ್ ಈಸ್ಟ್ ಟೆನ್ಷನ್ಸ್ ಗಳಾಗಿರ್ಬೋದು, ಆಯಿಲ್ ಪ್ರೈಸ್ ವೊಲಟಾಲಿಟಿ, ಓವರ್ ಡಿಪೆಂಡೆನ್ಸ್ ಆನ್ ರಷ್ಯನ್ ಆಯಿಲ್ ಮಾರ್ಕೆಟ್ ವಿಚ್ ಇಸ್ ಆಲ್ಸೋ ಹೈಲೈಟಿಂಗ್ ದ ರಿಸ್ಕ್. ಓಕೆ, ಸೊ ಚೀಪ್ ಆಗಿ ಅಥವಾ ಕಡಿಮೆ ರೇಟ್ ಅಲ್ಲಿ ಏನ್ ಆಯಿಲ್ ಸಿಗ್ತಾ ಇತ್ತು ರಷ್ಯಾದಲ್ಲಿ ಟು ಸ್ಟೆಬಿಲೈಸ್ ದ ಗ್ಲೋಬಲ್ ಎನರ್ಜಿ ಕ್ರೈಸಿಸ್, ಇಂಡಿಯಾ ಏನ್ ಮಾಡ್ತಪ್ಪ ಅಂದ್ರೆ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇತ್ತು. ಅದ್ರ ಕಾನ್ಸಿಕ್ವೆನ್ಸ್ ಏನ್ ನೋಡ್ತಾ ಇದೀವಿ ನಾವು. ಸೊ ಅಮೆರಿಕಾ ಇಸ್ ಪುಟ್ಟಿಂಗ್ 50% ಆಫ್ ದಿ ಟ್ಯಾರಿಫ್ಸ್ ಆನ್ ಇಂಡಿಯಾಸ್ ಗೂಡ್ಸ್ ಅಂಡ್ ಸರ್ವಿಸಸ್. ದೆನ್ ಇದರಿಂದ ಎಫೆಕ್ಟ್ ಆಗ್ತಿದೆಯಾ? ಎಸ್, ಇಟ್ ಈಸ್ ಎಫೆಕ್ಟಿಂಗ್. ದೆನ್ ಇಂಡಿಯಾ ಇಂಪೋರ್ಟ್ಸ್ 60% ಪ್ಲಸ್ ಕ್ರೂಡ್ ಫ್ರಮ್ ದಿ ವೆಸ್ಟ್ ಏಷ್ಯಾ. ದೆನ್ ಏನಾದ್ರೂ ಈ ಕ್ರೂಡ್ ಅಲ್ಲಿ ಏನಾದ್ರೂ ಕೂಡ ಪ್ರೈಸಸ್ ಸ್ಪೈಕ್ ಆಗೋದಿರ್ಬೋದು ಅಥವಾ ಬೇರೆ ಏನಾದ್ರೂ ಕೂಡ ಡಿಸ್ಟರ್ಬೆನ್ಸ್ ಆದ್ರೆ ಸೊ ನಮ್ಮ ಇಂಡಿಯನ್ ಎಕನಾಮಿ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಂಟ್ ಚಾಲೆಂಜಸ್ ವಿ ಆರ್ ಸೀಯಿಂಗ್ ಇನ್ ಆರ್ ಎನರ್ಜಿ ಸೆಕ್ಟರ್. ದೆನ್ ದ ಪಾತ್ ಟು ಎನರ್ಜಿ ಸಾವರಿನಿಟಿ ಅಂತ ಬಂದಾಗ ದೇ ಆರ್ ಹೈಲೈಟಿಂಗ್ ಅಬೌಟ್ ದಿ 5 ಫಂಡಮೆಂಟಲ್ ಪಿಲ್ಲರ್ಸ್. ಯಾವ್ದಾದ್ರು ಅಂತ ಬಂದಾಗ, ಒಂದು ಗ್ಯಾಸ್ ಬೇಸ್ಡ್ ಇಕಾನಮಿ, ಬಯೋ ಎನರ್ಜಿ ಪುಷ್, ನ್ಯೂಕ್ಲಿಯರ್ ಪವರ್, ರಿನ್ಯೂವಬಲ್ಸ್ ಪ್ಲಸ್ ಹೈಡ್ರೋಜನ್, ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ಇಲ್ಲೆಲ್ಲವೂ ಕೂಡ ದೇ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ದಿ ಜಸ್ಟ್ ಸೋಲಾರ್ ಅಂಡ್ ದ ವಿಂಡ್ ಎನರ್ಜಿ. ಸೊ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ ಯಾವಾಗಲೂ ಕೂಡ ಆಲ್ಟರ್ನೇಟಿವ್ ಟು ಫಾಸಿಲ್ ಫ್ಯೂಲ್ಸ್ ಅಂತ ಬಂದಾಗ ವಿ ವಿಲ್ ಥಿಂಕ್ ಅಬೌಟ್ ದ ಸೋಲಾರ್ ಅಂಡ್ ವಿಂಡ್ ಎನರ್ಜಿ. ಓಕೆ, ಸೊ ಓವರ್ ಆಲ್ ಗ್ಲೋಬಲಿ ನಾವು ನೋಡಿದಾಗ ಸೋಲಾರ್ ಅಂಡ್ ವಿಂಡ್ ಎನರ್ಜಿಯಲ್ಲಿ ಬಂದಾಗ ಇಟ್ ಈಸ್ ಕಾಂಟ್ರಿಬ್ಯೂಷನ್ ಇಸ್ ಓನ್ಲಿ a 10%. ದೆನ್ ಡಿಪೆಂಡಿಂಗ್ ಆನ್ ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಅಲ್ಲಿ ಏನಾಗ್ತಾ ಇದೆ, ಏನಾದ್ರೂ ಡಿಸ್ಟ್ರಪ್ಷನ್ ಆದಾಗ ಅಲ್ಲಿಯ ಎನರ್ಜಿ ಸೆಕ್ಯೂರಿಟಿ ಏನಾಗ್ತದೆ ಅನ್ನೋದು ನಮಗೆ ಟ್ಯಾಕ್ಸಸ್ ಮತ್ತೆ ಸ್ಪೇನ್ ಅಂಡ್ ಪೋರ್ಚುಗಲ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ನಮಗೆ ತೋರಿಸ್ತಾ ಇದೆ. ಕಂಪ್ಲೀಟ್ ಆಗಿ ರಿನ್ಯೂವಬಲ್ ಎನರ್ಜಿ ಅಂತ ಬಂದಾಗ ಸೋಲಾರ್ ಅಂಡ್ ವಿಂಡ್ ಅಷ್ಟೇ ಇಲ್ಲ, ಬೇರೆ ಬೇರೆ ಎನರ್ಜೀಸ್ ಕೂಡ ಇದೆ, ಅದನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೋಬಹುದಾ? ಎಸ್, ವಿ ಕ್ಯಾನ್ ಅಡಾಪ್ಟ್. ಸೊ ದೆನ್ ಇಂಡಿಯಾಸ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನಾವು ಏನೇನು ಟಾರ್ಗೆಟ್ ಅನ್ಕೊಂಡಿದೀವೋ ಅದನ್ನ ಬರೀ ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಅಷ್ಟೇ ಅಲ್ಲ, ಇದ್ರ ಬೇಸಿಸ್ ಮೇಲೂ ಕೂಡ ನಾವು ಏನ್ ಮಾಡಬಹುದು and we can have our sovereign energy security. First here the gas based economy ಅಲ್ಲಿ ಬಂದಾಗ they are speaking about the coal reserves ಅಲ್ಲಿ ಇರುವಂತದ್ದು. ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ಬೇಕಾದ್ರೆ ಆಲ್ಮೋಸ್ಟ್ 150 billion tons of coal reserves are there all over India. then ಇದರಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ coal gasification ಮುಖಾಂತರ ಅಲ್ಲಿ ನಾವೇನ್ ಮಾಡ್ಬೇಕು, ಗ್ಯಾಸ್ ನ ಹಾರ್ವೆಸ್ಟ್ ಮಾಡಬೇಕು. ದೆನ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಕೋಲ್ ನ ಡೈರೆಕ್ಟ್ ಆಗಿ ಬರ್ನ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಬಟ್ ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ಥ್ರೂ ಇನೋವೇಷನ್ ಆರ್ ಥ್ರೂ ಟೆಕ್ನಾಲಜಿ ಅಡಾಪ್ಟೇಷನ್ ಅಲ್ಲಿ ರೆಮಿಟ್ ಆಗಿರುವಂತಹ CO2 ಕೂಡ ನಾವೇನ್ ಮಾಡಬಹುದು, ಸಿಂಕ್ವೆಂಟ್ರೇಷನ್ ಮಾಡಬಹುದು. ಅದರಿಂದ ಏನಾಗುತ್ತೆ, ನಮಗೆ ಎನರ್ಜಿನೂ ಕೂಡ ಸಿಗುತ್ತೆ. ದೆನ್ ಕ್ಲೈಮೇಟ್ ಮೇಲೆ ಆಗುವಂತ ಡ್ಯಾಮೇಜ್ ಕೂಡ ನಾವೇನ್ ಮಾಡಬಹುದು, ರೆಡ್ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ದ ಫಸ್ಟ್ ಪಿಲ್ಲರ್ ದೇ ಆರ್ ಸ್ಪೀಕಿಂಗ್. ಅಂಡ್ ಸೆಕೆಂಡ್ ಒನ್ ಇಸ್ ಬಯೋ ಎನರ್ಜಿ ಪುಷ್. ಬಯೋ ಎನರ್ಜಿಲಿ ಬಂದಾಗ ಯಾವುದೋ ಒಂದು ಬಯೋ ಪ್ರಾಡಕ್ಟ್ಸ್ ಗಳಿಂದ ಅಥವಾ ಬಯೋ ಸೋರ್ಸಸ್ ಗಳಿಂದ ನಾವೇನಾದ್ರೂ ಎನರ್ಜಿನ ಪ್ರೊಡ್ಯೂಸ್ ಮಾಡಿ ನಾವೇನಂತ ಕರಿತೀವಿ, ಬಯೋ ಎನರ್ಜಿ ಅಂತ ಕರಿತೀವಿ.
ಬಯೋ ಎನರ್ಜಿ ಅಂತ ಬಂದಾಗ ಮೇನ್ ಆಗಿ ಬಯೋ ಫ್ಯೂಯಲ್ಸ್ಗಳನ್ನ ಮತ್ತೆ ಬಯೋ ಗ್ಯಾಸ್ ನ ನೋಡ್ತೀವಿ. ಅದ್ರ ಜೊತೆಗೆ ಅಲ್ಲದೆ ನಾವೇನ್ ಮಾಡ್ಬೋದು, ಬಯೋ ಮ್ಯಾನ್ಯೂರ್ಸ್ಗಳನ್ನ, ಬಯೋ ಫರ್ಟಿಲೈಸರ್ಸ್ಗಳನ್ನ ಇದನ್ನು ಕೂಡ ನಾವೇನ್ ಮಾಡ್ಬೋದು, ಡೆವಲಪ್ಮೆಂಟ್ ನ ಮಾಡಬಹುದು. ದೆನ್ ಈ ಬಯೋ ಮ್ಯಾನ್ಯೂರ್ಸ್ಗಳನ್ನ ಮೇನ್ ಆಗಿ ನಮ್ಗೆ ಬೇಕಂದ್ರೆ ಸೋರ್ಸಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಅಗ್ರಿಕಲ್ಚರ್ ಸೆಕ್ಟರ್ ಇಂದ. ಈ ಎನರ್ಜಿನ ಡೆವಲಪ್ಮೆಂಟ್ ಮಾಡೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾವು ಯಾರಿಗೆ ಹೆಲ್ಪ್ ಮಾಡ್ತೀವಪ್ಪ ಅಂತಂದ್ರೆ ಫಾರ್ಮರ್ಸ್ ಗಳಿಗೆ ಹೆಲ್ಪ್ ಮಾಡ್ತೀವಿ ಟು ಗೆಟ್ ಅ ಗುಡ್ ಇನ್ಕಮ್. ಸೊ ದಟ್ಸ್ ದ ಸೆಕೆಂಡ್ ಪಿಲ್ಲರ್ ದೇ ಆರ್ ಸ್ಪೀಕಿಂಗ್ ಅಬೌಟ್. ಅಂಡ್ ಅ ಥರ್ಡ್ ಒನ್ ಇಸ್ ದ ನ್ಯೂಕ್ಲಿಯರ್ ಪವರ್. ಓಕೆ, ಸೊ ನ್ಯೂಕ್ಲಿಯರ್ ಎನರ್ಜಿ ಅಂತಂದ್ರೆ ನಮಗೆ ಗೊತ್ತು. ಸೊ ನ್ಯೂಕ್ಲಿಯರ್ ಎನರ್ಜಿಲಿ ಎಸ್ ದೇರ್ ಈಸ್ ದ ರಿಸ್ಕ್ ಇಸ್ ದೇರ್, ಬಟ್ ವಾಟ್ ಎವರ್ ದ ನ್ಯೂಕ್ಲಿಯರ್ ಎನರ್ಜಿ ನಾವು ಯುರೇನಿಯಂ ಇಂದ ಥೋರಿಯಂ ಇಂದ ಪ್ರೊಡ್ಯೂಸ್ ಮಾಡ್ತೀವೋ ಅದರಲ್ಲಿ 0% ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ಪುಷ್ ಮಾಡಬೇಕು. ಸೊ ಆಸ್ ಇಫ್ ನಾವು ಲೈಕ್ ಇಂಡಿಯಾಸ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ವಿ ಆರ್ ಜಸ್ಟ್ ಜನರೇಟಿಂಗ್ 6.8 gigawatt energy from the nuclear energy, but we have the capacity to harness the nuclear energy in our India. Okay, then ಇದ್ರ ಜೊತೆಗೆ there are certain things are there like a usage of the thorium ಆಗಿರ್ಬೋದು and a small modular reactors ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದನ್ನ ನಾವೇನ್ ಮಾಡ್ಬೇಕು, ಎನ್ಹಾನ್ಸ್ಮೆಂಟ್ ಮಾಡ್ಬೋದು. ಈ ಸ್ಮಾಲರ್ ಮಾಡ್ಯುಲರ್ ರಿಯಾಕ್ಟರ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಚಿಕ್ಕ ಜಾಗದಲ್ಲಿ ನಾವೇನ್ ಮಾಡ್ಬೋದು, ನ್ಯೂಕ್ಲಿಯರ್ ಎನರ್ಜೀಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ದ ಇಂಡಸ್ಟ್ರೀಸ್ ಆಗಿರ್ಬೋದು, ಕೆಲವೊಂದು ಕಂಪನೀಸ್ ಗಳಾಗಿರ್ಬೋದು, ಅವರೇ ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡಿ ಅವರ ಕಂಪನಿಗೆ, ಅವರ ಇಂಡಸ್ಟ್ರೀಸ್ಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿನ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ಕೋಬಹುದು ಫ್ರಮ್ ದಿಸ್. ಸೊ ವಾಟ್ ಎವರ್ ದ ಎನರ್ಜಿ ಡಿಪೆಂಡೆನ್ಸ್ ನಾವು ಬೇರೆ ದೇಶದ ಮೇಲೆ ಆಗ್ತೀವೋ ಅದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು, ಹಾಗೇನೆ ನಮ್ಮ ಎನರ್ಜಿನೂ ಕೂಡ ಡೆವಲಪ್ಮೆಂಟ್ ಮಾಡ್ಬೋದು. ಅಂಡ್ ಫೋರ್ತ್ ಒನ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ದಿ ರಿನ್ಯೂವಲ್ಸ್, especially the hydrogen, the green hydrogen. Under National Green Hydrogen Mission, so India is targeting 500 metric tons of hydrogen by 2030. Okay, ಇದನ್ನ ನಾವು ಪುಷ್ ಮಾಡಬೇಕು. ಗ್ರೀನ್ ಹೈಡ್ರೋಜನ್ ನ ಜಸ್ಟ್ ಡೆವಲಪ್ಮೆಂಟ್ ಮಾಡೋದು ಇಟ್ ಇಸ್ ನಾಟ್ ಅ ಆಲ್ಟರ್ನೇಟಿವ್, ಬಟ್ ಇಟ್ ವಿಲ್ ಆಸ್ ದ ಪೊಟೆನ್ಶಿಯಲ್ ಟು ಡೆವಲಪ್ ಅ ಸಾವರಿನ್ ಗ್ರೀನ್ ಹೈಡ್ರೋಜನ್. ನಾವೇ ಗ್ರೀನ್ ಹೈಡ್ರೋಜನ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಬೇರೆ ಕಂಟ್ರೀಸ್ ಗಳಿಗೆ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಎಸ್, ವಿ ಕ್ಯಾನ್ ಡೂ ದಟ್ ಒನ್. Okay, so that's the thing. And a resilient infrastructure, so whatever we are speaking all these things ಇದನ್ನೆಲ್ಲನೂ ಕೂಡ ಮೇಂಟೈನ್ ಮಾಡ್ಬೇಕಂತಂದ್ರೆ ವಿ ನೀಡ್ ಅ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ವಿಚ್ ಹೆಲ್ಪ್ಸ್ ದಿ ಟ್ರಾನ್ಸ್ಮಿಷನ್, ಸ್ಟೋರೇಜ್, fertilizers, and totally it will reduce the import resilience. So these are all the 5 foundational pillars the author is speaking. ನೀವು ಕೂಡ ಇದನ್ನ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು, ಜಸ್ಟ್ ರೈಟಿಂಗ್ ಅಬೌಟ್ ಸೋಲಾರ್ ಅಂಡ್ ವಿಂಡ್ ಎನರ್ಜಿ. Okay, then what are all the opportunities India has? So first one is sustainable alternative towards affordable transportation scheme. Okay, so new one ಕೇಳಬಹುದು ನಿಮಗೆ. What is SATAT? SATAT means nothing but the sustainable alternative towards affordable transportation. ಅಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ ಮೇನ್ ಆಗಿ ದ ಬಯೋ ಎನರ್ಜಿ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಓಕೆ, ಸೊ ಬಯೋ ಎನರ್ಜಿನ ಪ್ರೊಡ್ಯೂಸ್ ಮಾಡೋದ್ರಿಂದ ಫಾರ್ಮರ್ಸ್ ಗಳಿಗೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಒಂದು ಇಟ್ ವಿಲ್ ಬೂಸ್ಟ್ ದಿ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಎಥನಾಲ್. ಈ ಸ್ಕೀಮ್ ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ದ ಹೈಡ್ರೋಜನ್ ಮಿಷಿನ್ ಇಂದ ಏನಾಗುತ್ತೆ ನಮಗೆ, it will reduce the import resilience, and thorium based nuclear energy in the we can have a long term energy security and diversification of the crude import market. So whatever we are importing from these nation, okay, just depending heavily on Russia ಆಗಿರಬಹುದು, Saudi Arabia or UAE or USA, ಇದನ್ನ ಏನ್ ಮಾಡಬಹುದು, ನಾವು ರೆಡ್ಯೂಸ್ ಮಾಡಬಹುದು by having our own energy sector. Then it is like we have an opportunity to have a resilient supply chain with a localized manufacturing for critical technology like batteries, solar cells and turbines. Then ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಅವರ್ ಸೋಲಾರ್ ಅಂಡ್ ವಿಂಡ್ ಎನರ್ಜಿನೂ ಕೂಡ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇಂಡಿಜಿನಿಯಸ್ ಆಗಿ ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಎನರ್ಜಿ ಸೆಕ್ಯೂರಿಟಿನ ಎನ್ಹಾನ್ಸ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ದ ಥಿಂಗ್ ಯು ಶುಡ್ know it from this article. Then in a conclusion, the energy sovereignty means it is a strategic necessary, it is not just an economic choice. So there are two sentences are there, so I felt very important. You can utilize this one either for your introduction or a conclusion, like the 21st century will not defined by a new oil discoveries, it will defined by nations that can secure, store and sustain their energy without the fear or a favor. Okay, ಎಷ್ಟು ಚೆನ್ನಾಗಿದೆ ನೋಡಿ. It is not just having a new oil discoveries. Okay, ಹೊಸದೇನೋ ಸಿಕ್ತು, ಪಾಕಿಸ್ತಾನದಲ್ಲಿ ಸಿಕ್ಕಿದಲ್ವಾ ಮೊನ್ನೆ ರಿಸರ್ವ್ಸ್, ಅದಲ್ಲ. But it will determine by what? The nation which secures, which store and which sustains their energy
security without any fear or without doing any favor for the any nation. And the next one, tomorrow's most precious resource is not an oil, it is the uninterrupted, affordable and indigenous energy. So this is the time to build it. So these two questions, these two sentences you can either utilize in your introduction or the conclusion. Okay, then adu aljane innenna baribodappa andre conclusion India must balance its fossil fuel security and a clean energy transition. The mix of domestic capacity, diversification, nuclear and renewables, hydrogen and bioenergy is essential. Building a long-term resilient energy system is a key to India's national security. Okay, so that's all that is from this editorial. So based on this, one mains question is there. Try to answer to this question. That is, in an unstable world, energy sovereignty is the new oil. Discuss the importance of energy sovereignty for India's national security and a foreign policy. Okay, so 150 words. Then mark. Try to write the answer to this question. Then ನಮ್ಮ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ನಾವು ಏನ್ ಮಾಡ್ತಾ ಇದ್ದೇವೆ, ಇದರ ಕನ್ನಡ ಹಾಗೂ ಇಂಗ್ಲಿಷ್ ವರ್ಷನ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅವೈಲಬಲ್ ಇದೆ. ಟೆಲಿಗ್ರಾಮ್ ಚಾನಲ್ ಹೆಸರು NCG ಕಾಂಪಿಟೇಟಿವ್ ಹಬ್. ದೆನ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಾದ್ರೂ ಕ್ಲಿಕ್ ಮಾಡಿ. ಸೊ ವಿಲ್ ಗೆಟ್ ಅ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ವರ್ಷನ್ PDF. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದಿ ನಿಮ್ಮ ಪ್ರಿಪರೇಷನ್ ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ 2 articles, it is like as we discussed yesterday. So PM Narendra Modi is there in Japan now. So he is discussing with the Japan's Prime Minister and other ministers about India's Japan bilateral relation. Okay, after that he will go to a China also. So what happened in Japan adana navu nodta barana banni. Okay, so Prime Minister Narendra Modi highlighted in Japan that so India will very soon become the world third largest economy. Okay, then so ಈ ಸ್ಟೇಟ್ಮೆಂಟ್ ಯಾವಾಗ ಜಾಸ್ತಿ ಎಂಫಸೈಸ್ ಮಾಡ್ತಿದ್ದಾರೆ, ಆಫ್ಟರ್ US President Donald Trump criticized India's tariff and purchase the Russian oil. Then so ಇವಾಗ ನಾವು ನೋಡೋದಿದ್ರೆ ವರ್ಲ್ಡ್ ಅಲ್ಲಿ ನೋಡ್ತಾ ಬಂದ್ರೆ ಸೊ ಇಂಡಿಯಾಸ್ ಇಸ್ ದ 5th largest economy. ಆಗಿದ್ರೆ ಫಸ್ಟ್ 4 ಯಾವುದು ಅಂತ ಬಂದಾಗ ದ ಫಸ್ಟ್ ಲಾರ್ಜೆಸ್ಟ್ ಎಕಾನಮಿ ಯಾವ್ದಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಒನ್ ಚೀನಾ, ಥರ್ಡ್ ಒನ್ ಜಪಾನ್ ಅಂಡ್ ಫಸ್ಟ್ ಒನ್ ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಒನ್ ಚೀನಾ, ಥರ್ಡ್ ಒನ್ ಜರ್ಮನಿ, ಫೋರ್ತ್ ಒನ್ ಜಪಾನ್ ಅಂಡ್ ಫಿಫ್ತ್ ಒನ್ ಇಂಡಿಯಾ. ದೆನ್ ನಮ್ಮ ಆದ್ಮೇಲೆ ಇಂಡಿಯಾ ಆದ್ಮೇಲೆ ಯಾರಿದ್ದಾರೆ, ಯುನೈಟೆಡ್ ಕಿಂಗ್ಡಮ್ ಇದೆ. ಓಕೆ, ಸೊ ಯು ಶುಡ್ ನೋ ಅಟ್ ಲೀಸ್ಟ್ ಈ ದೇಶಗಳಾದ್ರೂ ನಿಮಗೆ ಗೊತ್ತಿರಬೇಕು. USA, ಚೀನಾ, ಜರ್ಮನಿ, ಜಪಾನ್, ಇಂಡಿಯಾ, UK. ದೆನ್ ನಮ್ಮ ಕರೆಂಟ್ ಎಕನಾಮಿಕ್ ಸೈಜ್ ನ ನೋಡಿದ್ರೆ ಇಂಡಿಯಾಸ್ ಕರೆಂಟ್ ಎಕನಾಮಿಕ್ ಸೈಜ್ ಇಸ್ $3.5 trillion. Okay, remember this one also, updated one. Remember, $3.5 trillion is our India's current size in the economy. Okay, so rapid growth trajectory with a strong fundamentals, reforms and investment climate is helping India to achieve its position. Okay, then in 2030 ಅಷ್ಟೊಳಗೆ ನಾವ್ ಏನಾಗಬೇಕಪ್ಪ ಅಂತ ಅನ್ಕೊಂಡಿದೀವಪ್ಪ ಅಂತಂದ್ರೆ ವರ್ಲ್ಡ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ದೆನ್ ಸೊ ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ ಟು ಓವರ್ಟೇಕ್ ಜರ್ಮನಿ ಅಂಡ್ ಜಪಾನ್ ಅಂಡ್ ಹ್ಯಾಸ್ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಫ್ಟರ್ USA ಅಂಡ್ ಚೀನಾ. ದೆನ್ ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ವಿ ಶುಡ್ ಹ್ಯಾವ್ ಆಲ್ ದ ಸ್ಟ್ರಾಟಜಿ ಟು ಬಿಕಮ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ. ಬಟ್ ಇವಾಗ ಆಗ್ತಿರುವಂತ ಕ್ರೈಸಿಸ್ ಲೈಕ್ ವಾಟ್ ಎವರ್ ದ US ನಮ್ಮ ಮೇಲೆ ಏನ್ ಟಾರಿಫ್ ಆಗ್ತಾ ಇದೆಯೋ ಅದು ಹಾಗೆ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಡಿಫಿಕಲ್ಟ್ ಟು ಅಚೀವ್ ಅವರ್ ಟಾರ್ಗೆಟ್. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿ ಶುಡ್ ನಾಟ್ ಡಿಪೆಂಡ್ ಆನ್ ದ USA ಓನ್ಲಿ. ವಿ ಶುಡ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಅದರ್ ನೇಷನ್ ವೇರ್ ವಿ ಕ್ಯಾನ್ ಡೂ ಮೋರ್ ಟ್ರೇಡ್ ವಿತ್ ದೆಮ್ ಆರ್ ಮೋರ್ ಕೊಲಾಬ್ರೇಷನ್ ವಿತ್ ದೆಮ್. ಅಥವಾ US ಅಲ್ಲಿ ಏನೇ ಎಕನಾಮಿಕ್ ಕ್ರೈಸಿಸ್ ಆದ್ರೂ ಕೂಡ ಅವ್ರಿನ್ನ ನಮ್ಗೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದ್ರು ಕೂಡ ಅದು ನಮ್ಮ ಎಕನಾಮಿಗೆ ಎಫೆಕ್ಟ್ ಆಗದಿರೋ ತರ ನಾವು ನೋಡ್ಕೋಬೇಕು, ಮೆಜರ್ಸ್ ಗಳನ್ನ ತಗೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಇಂಡಿಯಾ ಏನ್ ಮಾಡ್ತಿದೆ, ಬೇರೆ ಬೇರೆ ದೇಶಗಳ ಜೊತೆಗೆ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಮಲ್ಟಿಲ್ಯಾಟ್ರಲ್ ರಿಲೇಶನ್ಶಿಪ್ ನ ಆಗಿರ್ಬೋದು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಅದೇ ತರ ಇಂಡಿಯಾ ಕೂಡ ನಿನ್ನೆಯಿಂದ ಎಲ್ಲಿದೆಪ್ಪ ಅಂದ್ರೆ ಜಪಾನ್ ಅಲ್ಲಿ. ಸೊ ಇಂಡಿಯಾಸ್ ಅಂಡ್ ಜಪಾನ್ ಆನ್ಯುವಲ್ ಸಮ್ಮಿಟ್ ನ ಅಟೆಂಡ್ ಮಾಡಿದ್ದಾರೆ. ವಾಟ್ ಆರ್ ಆಲ್ ದ ಥಿಂಗ್ಸ್ ದೇ ಸ್ಪೋಕ್ ದಟ್ ವಿ ವಿಲ್ ಡಿಸ್ಕಸ್ ಹಿಯರ್. ದ ಫಸ್ಟ್ ಒನ್, ದ ಇಂಡಿಯಾಸ್ ಜಪಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನ ನೋಡೋಣ. ಸೊ ಜಪಾನ್ ಇಸ್ ಪ್ಲಸ್ ದಟ್ in a future, within decade, within 10 years, it is ready to invest around 10 trillion yen in India's infrastructure. Okay, then adu alidane ನಾವು ನೋಡೋದಿದ್ರೆ ಆಲ್ಮೋಸ್ಟ್ Japanese companies invested more than 40 billion in India, and in the last 2 years alone almost
ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಪ್ಪ ಅಂದ್ರೆ ಜಪಾನೀಸ್ ಕಂಪನೀಸ್ ಆಲ್ಮೋಸ್ಟ್ $13 billion ದೇ ಇನ್ವೆಸ್ಟೆಡ್ ಇನ್ ಇಂಡಿಯಾ. ಈವನ್ ದ ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಗಿರ್ಬೋದು ಅಂಡ್ ಜಪಾನ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಸೇಷನ್ ದಟ್ ಈಸ್ ದ ಜೆಟ್ರೋ ಅಂಡ್ JBIC. So both are saying that so India is the good nation where we are putting some money also getting the profit. So that means ನೀವೇನಾದ್ರೂ ಕೂಡ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ನಾಟ್ ಓನ್ಲಿ ಗೆಟ್ ಅ ಪ್ರಾಫಿಟ್, ಯು ವಿಲ್ ಆಲ್ಸೋ ಗ್ರೋ ಅನ್ನುವಂಥದ್ದು ನಮಗೆ ಈ ಸ್ಟೇಟ್ಮೆಂಟ್ಸ್ ಗಳಿಂದ ಗೊತ್ತಾಗ್ತಾ ಇದೆ. ಸೊ ಇಟ್ ಈಸ್ ಲೈಕ್ ಇಟ್ ಈಸ್ ಶೋಯಿಂಗ್ ಟು ಅದರ್ ನೇಷನ್ಸ್ ಆಲ್ಸೋ ಯು ಕ್ಯಾನ್ ಕಮ್ ಅಂಡ್ ಇನ್ವೆಸ್ಟ್ ಇನ್ ಇಂಡಿಯಾ. ಓಕೆ, ಯು ಕ್ಯಾನ್ ಡೂ ಅ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂಡ್ ಇಂಡಿಯಾದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾಟ್ ಓನ್ಲಿ ಅ ಪ್ರಾಫಿಟ್ ಯು ವಿಲ್ ಆಲ್ಸೋ ಗೆಟ್ ಅ growth. So see here 80% of the companies want to expand in India and 75% already profitable. ಯಾವ ಕಂಪನೀಸ್ಗಳು? ಜಪಾನೀಸ್ ಕಂಪನೀಸ್ಗಳು. ಓಕೆ, ರಿಮೆಂಬರ್ ದಿಸ್. ಇದನ್ನೆಲ್ಲವೂ ಕೂಡ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಅಥವಾ ಬಾಡಿ ಪಾರ್ಟ್ ಅಲ್ಲಿ ನೀವು ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಬರೀಬಹುದು ಅಥವಾ ಆಸ್ ಎ ಜನರಲ್ ನಾಲೆಜ್ ಆಲ್ಸೋ ಯು ಶುಡ್ ಹ್ಯಾವ್ ದಿಸ್ ಅವೇರ್ನೆಸ್. ಅಂಡ್ ಇವಾಗ ನೋಡೋದಿದ್ರೆ ವಾಟ್ ಎವರ್ ದ ಮೀಟಿಂಗ್ ಗೋಯಿಂಗ್ ಆನ್ ಅದರಲ್ಲಿ ಏನೇನೆಲ್ಲ ಔಟ್ಕಮ್ಸ್ ಗಳಿದೆ ಅಂತ ನೋಡೋದಿದ್ರೆ ದ ಫಸ್ಟ್ ಒನ್, ಸೊ ಇಂಡಿಯಾ ಅಂಡ್ ಜಪಾನ್ AI ಇನಿಷಿಯೇಟಿವ್ to strengthen artificial intelligence. So the India and Japan, they both are collaborating. And a second one, economic security initiative. Okay, so especially pharmaceuticals, critical minerals and emerging technologies ಗಳಲ್ಲಿ we should have the security initiative ಅಂತ ಹೇಳಿ ಏನ್ ಮಾಡಿದ್ದಾರೆ, memorandum of understanding ನ ಸೈನ್ ಮಾಡಿದ್ದಾರೆ. And a third one is India Japan small medium enterprises forum, very very important. India Japan small medium entrepreneur forum. Okay, so it enhance the cooperation between the small and medium enterprises in the both the nation. So this is the first in the world. ಓಕೆ, ಬೇರೆ ಎಲ್ಲ ಇಂಡಸ್ಟ್ರೀಸ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ತಾರೆ, ಬಟ್ ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಗಳಲ್ಲಿ ಬಂದು ಕೊಲಾಬ್ರೇಟ್ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಂದ ಪ್ರಾಫಿಟ್ ಮಾಡೋದಾಗ್ಲಿ ಅಥವಾ ಆ ಎಕನಾಮಿನ ಸ್ಟೆಬಲ್ ಮಾಡೋದಾಗ್ಲಿ, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಹ್ಯಾವ್ this kind of cooperation with other nation. Okay, so the Japan is doing in our small and medium sectors. Remember this one also. ಇದನ್ನು ಕೂಡ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ನಿಮಗೆ ಡೈರೆಕ್ಟ್ ಆಗಿ. ದೆನ್ ಟೋಟಲ್ ಆಗಿ ಆಲ್ಮೋಸ್ಟ್ 13 ಔಟ್ಕಮ್ಸ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಸೆವೆರಲ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಸೈನ್ ಮಾಡಿದ್ದಾರೆ. ಅದರಲ್ಲಿ ದ ಇಂಪಾರ್ಟೆಂಟ್ ಒನ್ ಇಸ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್. ಓಕೆ, ಸೊ ವಿ ವಿಲ್ ಸಿ ವಾಟ್ ಈಸ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ವಿತ್ ಇನ್ 1 minute. ಜಸ್ಟ್ ವೇಟ್. ಅದು ಅಲ್ಲದೆ ಏನೇನೆಲ್ಲ ಬೇರೆ ಬೇರೆ ಅನೌನ್ಸ್ಮೆಂಟ್ ಮಾಡಿದಾರಪ್ಪ ಅಂತಂದ್ರೆ ಆಕ್ಷನ್ ಪ್ಲಾನ್ ಫಾರ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್. ಓಕೆ, ದ ಸ್ಕಿಲ್ಡ್ ಪರ್ಸನ್ಸ್ ಗಳಾಗಿರ್ಬೋದು, ಸೆಮಿ ಸ್ಕಿಲ್ಡ್ ಪರ್ಸನ್ಸ್ ಆಗಿರ್ಬೋದು, ಆಲ್ಮೋಸ್ಟ್ 50,000 ಪೀಪಲ್ಸ್ ದೇ ಆರ್ ಗೋಯಿಂಗ್ ಫ್ರಮ್ ಇಂಡಿಯಾ ಟು ಜಪಾನ್ ಅಂಡ್ 5 lakh peoples they are two-way investment between the 5 lakh people within the 5 years. Then enhanced cooperation in the defense, economic and critical technology. So now we will see what is joint credit mechanism. Idra ಬಗ್ಗೆ ಒಂದು ಆರ್ಟಿಕಲ್ ಇದೆ, so we will see this. Okay, so memorandum of cooperation for the joint credit mechanism na sign ಮಾಡಿದ್ದಾರೆ. What is the objective of this joint cooperation mechanism? Advanced carbon technology projects, promotes the sustainable development and helps India to achieve its climate commitments. So India's climate commitment ಅಲ್ಲಿ ಬಂದಾಗ we know that ಸೊ ಪ್ಯಾರಿಸ್ ಅಲ್ಲಿ ಸೈನ್ ಮಾಡಿರುವಂತಹ ಅಗ್ರಿಮೆಂಟ್ ಮುಖಾಂತರ, ದೆನ್ 2021 ಅಲ್ಲಿ ಗ್ಲಾಸ್ಗೋ ಅಲ್ಲಿ ಆದಂತಹ COP ಮುಖಾಂತರ ನಾವೇನು ಅಡಾಪ್ಟ್ ಮಾಡ್ಕೊಂಡಿದೀವಿ, NDC ನ್ಯಾಷನಲಿ ಡಿಟರ್ಮೈನ್ಡ್ ಕಮಿಟ್ಮೆಂಟ್ಸ್ ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ಬಂದಾಗ 2070 ಅಷ್ಟರೊಳಗೆ ನಾವೇನಾಗಬೇಕು, ಕಾರ್ಬನ್ ನ್ಯೂಟ್ರಲ್ ಆಗಬೇಕು. ಅದ್ರ ಜೊತೆಗೆ ಸೊ ರೆಡ್ಯೂಸ್ ದಿ ಎಮಿಷನ್ ಇಂಟೆನ್ಸಿಟಿ of the GDP by 45% by 2030, then achieve 50% of the electric power capacity from the non-fossil fuels by 2030, create additional carbon sinks of 2.5 to 3 billion tons of CO2 equivalent by 2030 through afforestation. Okay, so these are all the things we are adapted. Then ಇದನ್ನ ಮಾಡೋದಕ್ಕೆ ಏನ್ ಮಾಡ್ತಿದಪ್ಪ ಅಂದ್ರೆ Japan is helping us through the joint cooperation mechanism. So this joint cooperation mechanism is the Japanese initiative. Okay, ನಿಮಗೆ ಕೇಳ್ಬೋದು ಇದು ಯಾರ್ದ ಇನಿಷಿಯೇಟಿವ್ ಅಂತ. ಇಟ್ಸ್ ದ ಜಪಾನೀಸ್ ಇನಿಷಿಯೇಟಿವ್ ವೇರ್ ಜಪಾನ್ ಇನ್ವೆಸ್ಟ್ ಇನ್ ಲೋ ಕಾರ್ಬನ್ ಟೆಕ್ನಾಲಜಿ ಇನ್ ಡೆವಲಪಿಂಗ್ ಕಂಟ್ರೀಸ್. ದೆನ್ ಜಪಾನ್ಗೆ ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದಕ್ಕೇನು ಸಿಗುತ್ತಪ್ಪ ಅಂತ ಬಂದಾಗ, ಸೊ ಇಟ್ ವಿಲ್ ಹೆಲ್ಪ್ಸ್ ಇನ್ ದ ಎಮಿಷನ್ ರಿಡಕ್ಷನ್ achieved in a partner countries are credited to a Japan's carbon credit. ಓಕೆ, ಸೊ ಜಪಾನ್ ಕಾರ್ಬನ್ ಕ್ರೆಡಿಟ್, ಜಪಾನು ಕೂಡ ಕಾರ್ಬನ್ ಎಮಿಷನ್ ಕಡಿಮೆ ಮಾಡಬೇಕಲ್ವಾ. ಎಸ್, ಇದನ್ನ ಕಡಿಮೆ ಮಾಡೋದ್ರಿಂದ 1 ಟನ್ನ ಕಾರ್ಬನ್ ಏನಾದ್ರು ಕಡಿಮೆ ಮಾಡಿದ್ರೆ ಅದಕ್ಕೆ ಎಷ್ಟು ಸಿಗುತ್ತೆ, 1 ಕ್ರೆಡಿಟ್ ಸಿಗುತ್ತೆ.
ಅದೇ ತರ ಬೇರೆ ದೇಶದಲ್ಲೂ ಕೂಡ ಹೋಗಿ ಅದೇನಾದ್ರು ಕೂಡ ಕಾರ್ಬನ್ ಎಮಿಷನ್ಗೆ ಹೆಲ್ಪ್ ಮಾಡಿದ್ರೆ ಅಲ್ಲಿಗೂ ಕೂಡ ಕಾರ್ಬನ್ ಕ್ರೆಡಿಟ್ಗೆ ಜಪಾನ್ ಕಾರ್ಬನ್ ಕ್ರೆಡಿಟ್ ಕೂಡ ಪಾಯಿಂಟ್ಸ್ಗಳು ಆಡ್ ಆಗುತ್ತೆ. ಅಂಡ್ ಕಂಟ್ರೀಸ್ ಲೈಕ್ ಇಂಡಿಯಾಸ್ ಅವ್ರಿಗೂ ಕೂಡ ಅವರ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಿರುತ್ತೋ ಅದನ್ನ ಅಚೀವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ವೈ ದ ಜಪಾನ್ ಈಸ್ ಡೂಯಿಂಗ್ ಇಟ್. ದೆನ್ ಇಟ್ ಈಸ್ ಫೋಕಸಿಂಗ್ ಆನ್ investment in a green technologies like a solar, wind energy, nuclear energy, then biogas, all those things. Second one, technology transfer and capacity building. ಟೆಕ್ನಾಲಜಿನೂ ಕೂಡ ಜಪಾನಲ್ಲಿ ಇರುವಂತ ಟೆಕ್ನಾಲಜಿನೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಮತ್ತೆ ಏನಾದ್ರೂ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ಅಂದ್ರೂ ಕೂಡ ಅಲ್ಲಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಥರ್ಡ್ ಒನ್, ಎಕೋಸಿಸ್ಟಮ್ ಫಾರ್ ದ ಲೋಕಲೈಸೇಷನ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಓಕೆ, ಸೊ ಲೋಕಲೈಸ್ ಅಲ್ಲಿ ಇನೋವೇಷನ್ ಮಾಡಿ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ನ ಮಾಡಿ ಏನಾದ್ರೂ ಕೂಡ ನಾವು ಅಡಾಪ್ಟ್ ಮಾಡ್ಕೋಬೇಕಂದ್ರೂ ಕೂಡ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ದೇ ವಿಲ್ ಆಲ್ಸೋ ಸಪೋರ್ಟ್ ಫಾರ್ equipment, machinery, infrastructure for scaling up of low carbon projects. So these are all the things they committed under the joint cooperation mechanism. Then, so ಇಂಡಿಯಾದಲ್ಲಿ ಏನಾಗಿದೆಪ್ಪ ಅಂತಂದ್ರೆ you should know it, very very important. Last week ಅಲ್ಲಿ India established national designated authority, very very important. National designated authority, it's the nodal body for the approving such a projects. What projects? The projects which will reduce the carbon emission, validating emission reduction and overseeing the carbon market rule. ಇದೆಲ್ಲದಕ್ಕೂ ಕೂಡ ಟು ವ್ಯಾಲಿಡೇಟಿಂಗ್ ಎಮಿಷನ್ ರಿಡಕ್ಷನ್ ಅಂಡ್ ಓವರ್ಸೀಯಿಂಗ್ ದ ಕಾರ್ಬನ್ ಮಾರ್ಕೆಟ್ ರೂಲ್ ಇಂಡಿಯಾ ಏನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ? ನ್ಯಾಷನಲ್ ಡೆಸಿಗ್ನೇಟೆಡ್ ಅಥಾರಿಟಿ, NDA. Okay, so remember this. Then, so cabinet authorized signaling similar agreements with other countries under the Article 6.2 of Paris Agreement. Okay, to reduce the carbon emission in India. Then ಇದರಿಂದ ಏನೇನೆಲ್ಲ ಆಗ್ತದೆ, what are all the significance from this pact ಅಂತ ಬಂದಾಗ, it will support the nationally determined contributions of India under the Paris Agreement and encourage the foreign investment in the clean energy sector and strengthens India-Japan cooperation in the technology and boost India's carbon market mechanism. Then ಅದರ ಜೊತೆಗೆ it establishes the ecosystem for technology localization. Okay, so these are all the significance. Then ಇನ್ನೂ ಕೂಡ ನೀವು ಬೇರೆ ತರ ಬರೆದ್ರೂ ಕೂಡ ಈ ತರ ಬರೀಬಹುದು. It will helps in strategic partnership with Japan amidst US China tension. ಇದನ್ನು ಕೂಡ ನೀವು ಬರೀಬಹುದು. So diversifies India's economic alliance, which reduces the vulnerability to single country dependence. As we said that depending on just a USA or a Russia, so we have a strength here to have a stable economy in India. So these are all the things. So these are all the significance. And lastly, you can also write it will helps to achieve the Atmanirbhar Bharat and building a resilient supply chain. Okay, so then based on this, one mains question is also there, one prelims question is also there. Try to answer to this question. First, we will see the mains question. The technology transfer and the carbon credit mechanism are crucial for balancing growth and sustainability. Sir, no? Yes. Then critically analyze India's Japan cooperation in low carbon technology in this context. ಲೋ ಕಾರ್ಬನ್ ಟೆಕ್ನಾಲಜಿಗೆ ಇಂಡಿಯಾ ಮತ್ತೆ ಜಪಾನ್ ಏನ್ ಮಾಡ್ತಾ ಇದೆ, ಅದರಿಂದ ಆಗುವಂತ ಪಾಸಿಟಿವ್, ಅದರಿಂದ ಆಗುವಂತ ನೆಗೆಟಿವ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಬರೀಬೇಕು. ನಾನು ಪ್ರಿಲಿಮಿನರಿ ಕ್ವಶನ್ ನೋಡಿ, ಅಥವಾ ಯಾವ್ದಾದ್ರು MCQ ಅಲ್ಲಿ ಬಂದಾಗ ನಿಮ್ಗೆ ಯಾವ ತರ ಕ್ವಶನ್ ಬರ್ಬೋದು ಅಂತಂದ್ರೆ, NDA ನ್ಯಾಷನಲಿ ಡಿಸೈನ್ಡ್ ಅಥಾರಿಟಿ ರೀಸೆಂಟ್ಲಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ವಾಟ್? ಆಪ್ಷನ್ ಎ, approving and regulating foreign direct investment in a greenfield project. Option B, overseeing carbon market mechanism and validating emission reduction projects. Option C, monitoring coastal regulation zone and environmental clearance. Option D, supervising nuclear safety standard. So what is your answer? Namge comment ಮಾಡಿ ತಿಳಿಸಿ. Just don't listen to the newspaper analysis. Try to answer to this question also. So there your understanding will increases. Otherwise ಸುಮ್ಮನೆ ಏನೋ ಓದ್ತಾ ಇರ್ತೀರಾ, ನಿಮ್ಗೆ ಅಲ್ಲೇ ಹೊರತೋಗುತ್ತೆ. ಈ ತರ ಕ್ವಶನ್ಸ್ಗಳನ್ನ ನೋಡೋದ್ರಿಂದ, ಇದಕ್ಕೆ ಆನ್ಸರ್ ಮಾಡೋದ್ರಿಂದ ನಿಮ್ಗೆ ತಲೆಯಲ್ಲಿ ಇದೆಲ್ಲವೂ ಕೂಡ ಉಳ್ಕೊಳ್ತಾ ಬರುತ್ತೆ. ಸೊ ಆನ್ಸರ್ನ ಕಮೆಂಟ್ ಮಾಡಿ ನಮಗೆ ತಿಳಿ. And next and important article, SC returns to a full strength of 34 with 2 new judges. Okay, so ಸುಪ್ರೀಂ ಕೋರ್ಟ್ ನ ಟೋಟಲ್ ಸ್ಟ್ರೆಂತ್ ಎಷ್ಟಪ್ಪ ಅಂದ್ರೆ 34 ಜಡ್ಜಸ್ಗಳು. ಆ 34ರಲ್ಲಿ 1 CJI, ಇನ್ನು 33 ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು. ಸೊ ಈ ರೀಸೆಂಟ್ ಆಗಿ ಎಷ್ಟಿತ್ತಪ್ಪ ಅಂದ್ರೆ 32 ಸೀಟ್ಗಳಿತ್ತು, 2 ಸೀಟ್ ವೇಕೆನ್ಸಿ ಇತ್ತು. ಇವಾಗ ಏನ್ ಮಾಡಿದ್ದಾರೆ, ನಿನ್ನೆ ಏನ್ ಮಾಡಿದಾರಪ್ಪ ಅಂತಂದ್ರೆ 2 ಜಡ್ಜಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಯಾರು ಇವರಿಬ್ರು ಜಸ್ಟಿಸ್ಗಳು ಅಂತ ಬಂದಾಗ, ಒಂದು ಜಸ್ಟಿಸ್ ಅಲೋಕ್ ಅರಾಧೆ ಅಂಡ್ ಜಸ್ಟಿಸ್ ವಿಪುಲ್ ಎಂ ಪಂಚೋಲಿ.
ಇವರ ಇಬ್ರು ಕೂಡ ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು. ದೆನ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಅಪಾಯಿಂಟೆಡ್, ಬಟ್ ವಿತ್ ದ ರೆಕಮೆಂಡೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ. ಅಂಡ್ ಇಡೀ ವರ್ಲ್ಡ್ ಅಲ್ಲ, ಇಂಡಿಯಾ ಇಸ್ ದ ನೇಷನ್ ವೇರ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಕೊಲಿಜಿಯಂ. ನೋವೇರ್ ಇನ್ ದ ವರ್ಲ್ಡ್ ಇದು ಆಗಲ್ಲ, ಓನ್ಲಿ ಇನ್ ಇಂಡಿಯಾ. ಕೊಲಿಜಿಯಂ ಯಾರು ಹೇಳ್ತಾರೋ ಅವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೆಸಿಡೆಂಟ್ ಸುಮ್ಮನೆ ಸೈನ್ ಹಾಕ್ಬೇಕು ಅಷ್ಟೇ. ಇಟ್ ಇಸ್ ನಾಟ್ ಅಂಡರ್ ದಿ ವಿಶ್ ಆಫ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಅಂಡರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ವಿ ವಿಲ್ ಸಿ ಲೈಕ್ ದಿಸ್ ಥಿಂಗ್ಸ್ ಆರ್ ದೇರ್. ಇದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಸ್ಟಾಟಿಕ್ ಪಾರ್ಟ್ಗೆ ಹೋಗಿ ನೀವು ಸ್ವಲ್ಪ ರಿವಿಷನ್ ಮಾಡ್ಬೇಕು. ಓಕೆ, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ನಾವು ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್ ಏನಾದ್ರು ಪ್ರಾವಿಷನ್ಸ್ ಗಳಿದೆಯಾ ಅಥವಾ ಯಾವ್ದಾದ್ರು ಆಕ್ಟ್ ಇದೆಯಾ, ದೆನ್ ಅಗೇನ್ ಟೆನ್ಯೂರ್ ಆಗಿರ್ಬೋದು, ಕ್ವಾಲಿಫಿಕೇಶನ್, ರಿಮೂವಲ್, ಇದನ್ನೆಲ್ಲ ಒಂದ್ಸರಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಗ್ಲಾನ್ಸ್ ಮಾಡ್ಕೊಂಡು ಬರ್ಬೇಕು. ಸೊ ಕಮ್ ಲೆಟ್ ಅಸ್ ಡೂ ಇಟ್. ಓಕೆ, ಸೊ ಟೋಟಲ್ ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಎಷ್ಟು? 34 ಜಡ್ಜಸ್. ದೆನ್ ಆರ್ಟಿಕಲ್ 124 clause 1. ರಿಮೆಂಬರ್, ಆರ್ಟಿಕಲ್ 124 clause 1A of the Indian Constitution provides the establishment and compositions of the Supreme Court. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ದ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಇಟ್ ಈಸ್ ರೆಕಮೆಂಡೆಡ್ ಬೈ ಅ ಕೊಲಿಜಿಯಂ ಸಿಸ್ಟಮ್. ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಯಾರು ಇರ್ತಾರೆ? ಒಂದು CJI ಅಲಾಂಗ್ ವಿತ್ ದಿ 4 senior most judges ಆಫ್ ದಿ ಸುಪ್ರೀಂ ಕೋರ್ಟ್. ದೆನ್ ಇವರಿಬ್ರು ಏನು ಜಡ್ಜಸ್ಗಳು ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಅಲೋಕ್ ಅರಾಧೆ ಅಂಡ್ ವಿಪುಲ್ ಎಂ ಪಾಂಚೋಲಿ, ಇವರು 4:1 ರೇಷಿಯೋದಲ್ಲಿ ಸೆಲೆಕ್ಟ್ ಆಗಿರುವಂತದ್ದು. ಯಾರು ಅಪೋಸ್ ಮಾಡಿದ್ರು? ಒಂದು ಜಸ್ಟಿಸ್ ನಾಗರತ್ನ ಅವರು ಅಪೋಸ್ ಮಾಡಿದ್ರು. ಇನ್ನೆಲ್ಲರೂ ಕೂಡ ದೇ ಅಪ್ರೂವ್ಡ್ ದೇರ್ ನೇಮ್, ಸೊ ದಟ್ ಈಸ್ ವೈ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ ಆಸ್ ಅ ನ್ಯೂ ಸುಪ್ರೀಂ ಕೋರ್ಟ್ ಜಡ್ಜಸ್. ದೆನ್ these appointments fill the vacancies that arose after the retirement of the earlier judges. ಯಾರು earlier judges ಗಳಿದ್ರು ಅವರು ರಿಟೈರ್ ಆದ್ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಫಿಲ್ ಮಾಡ್ತಾರೆ. ದೆನ್ ಹಾಗಿದ್ರೆ ಕ್ವಾಲಿಫಿಕೇಶನ್ ಏನಿರಬೇಕು ಟು ಬಿಕಮ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಬಂದಾಗ, ಫಸ್ಟ್ ಕ್ವಾಲಿಫಿಕೇಶನ್ ದೇ ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ, ಅಂಡ್ ಸೆಕೆಂಡ್ ಕ್ವಾಲಿಫಿಕೇಶನ್ ಜುಡಿಷಿಯಲ್ ಅಂಡ್ ಅ ಲೀಗಲ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇದಿಷ್ಟು ಮೂರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಅವ್ರನ್ನ ಏನ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ. The first one, for the first criteria is that he has been a judge of high court for 2 or more high courts in the succession for at least 5 years. Okay, so high court judge ಆಗಿರಬೇಕು at least 5 years. ಒಂದು high court judge ಆಗಿರ್ಬೋದು ಅಥವಾ 2 or more high court ಆಗಿರ್ಬೋದು, at least he has to be judged for more than at least 5 years. And the second one, he has been an advocate for the high court up to 10 years. Like one high court or another high court ಅಲ್ಲಿ ಅಡ್ವೊಕೇಟ್ ಆಗಿರ್ಬೇಕು. ಎಷ್ಟು ವರ್ಷ? 10 years. As a judge 5 years, as an advocate 10 years. Then our third criteria is, in the opinion of the president, he should be a distinguished jurist. But in nowhere in our constitution they did not give the definition of what is this distinguished jurist. Then ಹಾಗಿದ್ರೆ is there any favor that where the president can appoint any judges as a Supreme Court judge? Yes. Okay, and these things, the opinion of the president, he should be a distinguished judge. Okay, then what about the age? ಏನಾದ್ರೂ ಮಿನಿಮಮ್ ಏಜ್ ಇದೆಯಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತಂದ್ರೆ ದೇರ್ ಇಸ್ ನೋ ಮಿನಿಮಮ್ ಏಜ್. ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಿನಿಮಮ್ ಏಜ್ ನ ಪ್ರಿಸ್ಕ್ರೈಬ್ ಮಾಡಿಲ್ಲ. ಓಕೆ, ಇದು ಕೂಡ ನಿಮ್ಗೆ ನೆನಪಿರ್ಬೇಕು. ಅಂಡ್ ಟೆನ್ಯೂರ್ ಬಂದಾಗ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಎಷ್ಟು ವರ್ಷ ಇರ್ಬೋದಪ್ಪ ಅಂದ್ರೆ ಅಂಟಿಲ್ ದಿ ಏಜ್ ಆಫ್ ದಿ 65 years. ಅಕಸ್ಮಾತ್ ಅವ್ರು ಏನಾದ್ರು 62 years ಜಾಯ್ನ್ ಆದ್ರು ಅಂತಂದ್ರೆ 3 ವರ್ಷ 65 years ತನಕ ಇರ್ತಾರೆ. ಅಕಸ್ಮಾತ್ ಅವ್ರು ಏನಾದ್ರು 30 ವರ್ಷಕ್ಕೆ ಜಾಯ್ನ್ ಆದ್ರು ಅಂತಂದ್ರೆ ಟಿಲ್ 65 years, ಆಲ್ಮೋಸ್ಟ್ 35 years ಅವ್ರು ಏನಾಗಿರ್ಬೋದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಇರಬಹುದು. ಓಕೆ, ಸೊ ದೇರ್ ಇಸ್ ನೋ ಮಿನಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಹಿಯರ್. ವಾಟ್ ಅಬೌಟ್ ಹೈಕೋರ್ಟ್? ಹೈಕೋರ್ಟ್ ಅಲ್ಲಿ ಬಂದಾಗ ಪ್ರಿಸ್ಕ್ರೈಬ್ ಮಾಡಿದಾರೆ? ಎಸ್, ಹೈಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಮಿನಿಮಮ್ 35 years ಆಗಿರ್ಬೇಕು. ದೆನ್ ಅವ್ರ ಟೆನ್ಯೂರ್ ಎಲ್ಲಿ ತನಕ ಬರುತ್ತೆ? ಸೊ ದೇರ್ ಟೆನ್ಯೂರ್ ವಿಲ್ ಕಮ್ಸ್ ಅಪ್ ಟು 62 years. ದೆನ್ ಹಾಗಿದ್ರೆ ಯಾರು ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿದ್ರು, ಹೈಕೋರ್ಟ್ ಜಡ್ಜ್ ರಿಟೈರ್ ಆದ್ಮೇಲೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದ ಅಂತ ಕೇಳಿದ್ರೆ ಆನ್ಸರ್ ಈಸ್ ಎಸ್. ಯಾಕಂತಂದ್ರೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿ ರಿಟೈರ್ಮೆಂಟ್ ಯಾವಾಗ? 62 years. ಸುಪ್ರೀಂ ಕೋರ್ಟ್ ಅಲ್ಲಿ 65 years. ದೆನ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದ ಅಂತ ಕೇಳಿದ್ರೆ ಆನ್ಸರ್ ಈಸ್ ಎಸ್. ರಿಮೆಂಬರ್ ಇಟ್. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು. ದೆನ್ ನಾವ್ ಏನಾದ್ರೂ ಕೂಡ ಈ ಜಡ್ಜಸ್ಗಳನ್ನ ರಿಮೂವ್ ಮಾಡ್ಬೋದಾ ಅಂದ್ರೆ ಎಸ್. ಯಾವಾಗ? ಒಂದು ಟೆನ್ಯೂರ್ ಮುಗ್ದಾದ್ಮೇಲೆ, ಅಕಸ್ಮಾತ್ ಅವ್ರದ್ದು ಏನಾದ್ರು ಸಡನ್ ಆಗಿ ಡೆತ್ ಆಯ್ತು ಅಂತ ಹೇಳಿದ್ರೆ, ಇಲ್ಲ ಅಂತಂದ್ರೆ ಅವ್ರು ಏನಾದ್ರು ರೆಸಿಗ್ನೇಷನ್ ಕೊಟ್ರೆ, ರೆಸಿಗ್ನೇಷನ್ ಯಾರಿಗೆ ಕೊಡಬೇಕು? ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ಕೊಡಬೇಕು. ಅಥವಾ ಪ್ರೆಸಿಡೆಂಟ್ ಅವ್ರನ್ನ ರಿಮೂವ್ ಮಾಡ್ಬೋದು ಥ್ರೂ ಅ
grounds like proved misbehavior and incapacity. Proved misbehavior or incapacity. Then ಇದನ್ನ ಎಲ್ಲಿ ಮೆನ್ಷನ್ ಮಾಡಿದಾರಪ್ಪ ಅಂತಂದ್ರೆ ಆರ್ಟಿಕಲ್ 124 ಕ್ಲಾಸ್ 4 ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ದೆನ್ ಇಲ್ಲಿ ಯಾವ ತರ ರಿಮೂವ್ ಮಾಡ್ತಾರೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ದೇರ್ ವರ್ ದ ಆರ್ಟಿಕಲ್ಸ್ ವರ್ ದೇರ್ ರಿಲೇಟೆಡ್ ಟು ದಿಸ್ ರಿಮೂವಲ್ ಪ್ರೊಸೆಸ್, ಬಟ್ ಸ್ಟಿಲ್ ಒನ್ ಮೋರ್ ಟೈಮ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು, ರಿಮೆಂಬರ್ ದಿಸ್. ಓಕೆ, ಸೊ ಇಲ್ಲಿ ಜಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ, ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿಲಿ ರಿಮೂವ್ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಇಂಡಿಯನ್ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಪ್ರಕಾರ 1968 ಪ್ರಕಾರ ಅಲ್ಲಿ ಏನ ಮೆನ್ಷನ್ ಮಾಡಿದಾರಪ್ಪ ಅಂತಂದ್ರೆ ಯಾವ ತರ ರಿಮೂವಲ್ ಮಾಡ್ತಿದ್ದೀರ ಅಂತ ಮೆನ್ಷನ್ ಮಾಡಿದೆ. ಓಕೆ, ಸೊ ಫಸ್ಟ್ ಏನಾಗಬೇಕಪ್ಪ ಅಂದ್ರೆ ಮೋಷನ್ ಪಾಸ್ ಆಗ್ಬೇಕು. ಸೊ ಈ ಮೋಷನ್ ಎಲ್ಲಿ ಪಾಸ್ ಮಾಡ್ಬೇಕು, ಪಾರ್ಲಿಮೆಂಟ್ ಅಲ್ಲಿ. ಲೋಕಸಭಾದಲ್ಲಿ ಆದ್ರೆ 100 ಜನ ಸೈನ್ ಮಾಡಿರ್ಬೇಕು ಅದನ್ನ. ದೆನ್ ಆಫ್ಟರ್ ದಟ್ ರಾಜ್ಯಸಭಾದಲ್ಲಿ ಆದ್ರೆ 50 ಮೆಂಬರ್ಸ್ ಸೈನ್ ಮಾಡಿ ಅದನ್ನ ಆಯಾ ಚೇರ್ ಪರ್ಸನ್ಗೆ ಕೊಡಬೇಕು. ಲೋಕಸಭಾದಲ್ಲಿ ಸ್ಪೀಕರ್ ಅಂಡ್ ರಾಜ್ಯಸಭಾದಲ್ಲಿ ಬಂದಾಗ ಚೇರ್ಮನ್. ಆ ಚೇರ್ಮನ್ ಏನಾದ್ರು ಅಪ್ರೂವ್ ಮಾಡಿದ್ರೆ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು 3 ಮೆಂಬರ್ ಎನ್ಕ್ವೈರಿ ಕಮಿಟಿನ ಮಾಡ್ತಾರೆ. 3 ಮೆಂಬರ್ ಎನ್ಕ್ವೈರಿ ಕಮಿಟಿಲಿ ಯಾರ್ಯಾರು ಇರ್ತಾರೆ, ಒಂದು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇನ್ನೊಂದು ದ ಜಡ್ಜ್ ಆಫ್ ದಿ ಹೈಯರ್ ಸುಪ್ರೀಂ ಕೋರ್ಟ್, ದೆನ್ ಇನ್ನೊಬ್ರು ಯಾರು ಇರ್ತಾರಪ್ಪ ಅಂದ್ರೆ ದ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇರ್ತಾರೆ. ದೆನ್ ಇವ್ರು 3 ಜನ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ನ ಸಬ್ಮಿಟ್ ಮಾಡಿದಾಗ ಇಫ್ ದೇ ಫೆಲ್ಟ್ ದಟ್ ದ ಜಡ್ಜ್ ಈಸ್ ಗಿಲ್ಟಿ, ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಎಲ್ಲಿ ಪಾಸ್ ಆಗಬೇಕು, ಪಾರ್ಲಿಮೆಂಟ್ ಅಲ್ಲಿ. 2 ಹೌಸ್ ಅಲ್ಲೂ ಕೂಡ, ಲೋಕಸಭಾ ಆಗಿರ್ಬೋದು ರಾಜ್ಯಸಭಾದಲ್ಲಿ ಆಗಿರ್ಬೋದು, ಇಟ್ ಹ್ಯಾಸ್ ಟು ಪಾಸ್ ಬೈ ದಿ 2/3 ಮೆಜಾರಿಟಿ ದ ಪೀಪಲ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಓಕೆ, ಸೊ ಇದು ಯಾವ ಮೆಜಾರಿಟಿಲಿ ಪಾಸ್ ಆಗಬೇಕು, ಎಫೆಕ್ಟಿವ್ ಮೆಜಾರಿಟಿಲಿ ಪಾಸ್ ಆಯ್ತು ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಗೋ ಟು ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಅಸೆಂಟ್ ನ ವಿತೌಟ್ ಮಾಡಂಗಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಸ್ಟ್ ಸೈನ್ ದಿಸ್ resolution. Then the Supreme Court judge or a High Court judge is deemed to be removed from the office. Okay, so that's the thing that is mentioned in the Judges Enquiry Act of 1960 mention ಮಾಡಿದ್ರು. Okay, so that's all. So the static part and the current part ಎರಡು ಕೂಡ ನಿಮಗೆ ಗೊತ್ತಿರಬೇಕು. Then guys, so ಇದ್ರ ಬೇಸಿಸ್ ಮೇಲೆ ಒಂದು prelims question ಇದೆ. Try to answer to this question. Which of the following keys are qualification to become the judge of the Supreme Court of India? He must be a citizen of India. First one. Second statement, must have served as the judges of a high court for at least 10 years. Judges of the high court at least 10 years. Then he must be at least 35 years of the age and must be, in the opinion of the president, a distinguished jurist. Option A 1 and 2. Option B 1 and 4. Option C 1, 2 and 3. Option 4 1, 2 and 4. So what is the right answer? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್. ನೇವಿ reaffirms commitment to a security in Indian Ocean. Okay, so all the navies, they are coming and they are celebrating something called as IONS. What is this IONS? That is Indian Ocean Naval Symposium. What is this Indian Ocean Naval Symposium ಅಂತಾನ ನಾವು ನೋಡ್ತಾ ಬರೋಣ. First one, Indian Ocean Naval Symposium. It is launched in 2008 by the Indian Navy. Okay, so ಎಲ್ಲಿ ಲಾಂಚ್ ಮಾಡಿದ್ರು, ಇಟ್ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನ್ಯೂ ದೆಹಲಿಯಲ್ಲಿ ಇರುವಂತದ್ದು. It's a regional forum to enhance the maritime cooperation among littoral state of Indian Ocean region. Indian Ocean ಯಾವ್ಯಾವ ದೇಶಗಳ ಜೊತೆ ಬಾರ್ಡರ್ ಇದೆಯೋ ಆ ದೇಶಗಳೆಲ್ಲರೂ ಸೇರಿ ಮ್ಯಾರಿಟೈಮ್ ಕೋಆಪರೇಷನ್ ನ ಮಾಡೋದಕ್ಕೆ ಅಂತ ಮಾಡಿರುವಂತ ಒಂದು ಸಮ್ಮಿಟ್, ರೀಜನಲ್ ಸಮ್ಮಿಟ್. ವಾಟ್ ಇಸ್ ದಿಸ್? ಇಂಡಿಯನ್ ಓಷನ್ ನ್ಯಾವಲ್ ಸಿಂಪೋಸಿಯಂ. ಇದರದ್ದು ಮೀಟಿಂಗ್ ಆಗಿದೆ. ಓಕೆ, so this meeting happened between 27th August to 28th August. So that is why it is there in a newspaper. Then ಇಲ್ಲಿ ಬಂದಾಗ what is this main objectives ಅಂತ ಬಂದಾಗ, the first one, to promote the maritime security and have a safe sea lanes. Second one, strengthen the naval cooperation and the capacity building. Third one, address the non-traditional security threats like piracy, terrorism, illegal fishing and climate change. And a fourth one, encourage the professional interaction and mutual understanding. So that's the objective of this IONS. Then ಇಲ್ಲಿ ಬಂದಾಗ ಎಷ್ಟು ಜನ ಮೆಂಬರ್ ಸ್ಟೇಟ್ಸ್ ಗಳಿದ್ದಾರೆ ಅಂತ ಗೊತ್ತಿರಬೇಕು. ಇಲ್ಲಿ ಟೋಟಲ್ ಆಗಿ ಬಂದಾಗ 25 littoral states of IOR, that is Indian Ocean region, and there are 8 countries are observers. Then ಯಾವ್ದಿದು 25 countries ಅಂತ ಬಂದಾಗ, so these are all the nations like Pakistan,
ಇಂಡಿಯಾ, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ವಿಯಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ, ಸಿಂಗಪೂರ್, ಇಂಡೋನೇಷಿಯಾ, ಮಲೇಷಿಯಾ, ತೈಮೋರ್ ಲೆಸ್ಟೆ, ಬ್ರೂನೆ, ಆಸ್ಟ್ರೇಲಿಯಾ, ದೆನ್ ನ್ಯೂಜಿಲ್ಯಾಂಡ್. ದೆನ್ ಈ ಕಡೆ ಬಂದ್ರೆ ಇರಾನ್, ಒಮಾನ್, ಯೆಮನ್, ಸೊಮಾಲಿ, ಕೀನ್ಯಾ, ತಾಂಜೇನಿಯಾ, ಮೊರಿಷಿಯಸ್, ಮೆಡಗಾಸ್ಕರ್, ಮೊಜಾಂಬಿಕ್ಯು, ಸೌತ್ ಆಫ್ರಿಕಾ. ಇದಿಷ್ಟು ಕೂಡ ಇಂಡಿಯನ್ ಓಷನ್ ಲಿಟೋರಲ್ ಸ್ಟೇಟ್ಸ್ ಗಳಲ್ಲಿ ಬರುವಂತದ್ದು. ಅದ್ರ ಜೊತೆಗೆ ದೇರ್ ಆರ್ 8 ಕಂಟ್ರೀಸ್ ಆರ್ ದೇರ್ ಲೈಕ್ ಚೀನಾ, ಜಪಾನ್, ರಷ್ಯಾ, UK, USA, ಫ್ರಾನ್ಸ್, ಜರ್ಮನಿ ಅಂಡ್ ಇಟಲಿ. ಸೊ ದೀಸ್ 8 ಆರ್ ದಿ ಅಬ್ಸರ್ವರ್ ಸ್ಟೇಟ್. ದೆನ್ ಇಲ್ಲಿ ಚೇರ್ಮನ್ಶಿಪ್ ಹೇಗಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ರೊಟೇಟ್ಸ್ ಎವ್ರಿ 2 years ಅಮಾಂಗ್ ದಿ ಮೆಂಬರ್ ಸ್ಟೇಟ್ಸ್. ದೆನ್ ಸೊ ಸೆಕ್ರೆಟರಿಯೇಟ್ ಯಾರಾಗಿರ್ತಾರಪ್ಪ ಅಂತಂದ್ರೆ ಯಾವ ಸ್ಟೇಟ್ ಈ ಮೀಟಿಂಗ್ ನ ಹೋಲ್ಡ್ ಮಾಡುತ್ತೋ ಅವರೇ ಆ ವರ್ಷನೂ ಕೂಡ ಸೆಕ್ರೆಟರಿಯೇಟ್ ಆಗಿರ್ತಾರೆ. ಸೊ ರಿಮೆಂಬರ್ ದಿಸ್ ಆಲ್ಸೋ. ಸೊ ದೆನ್ ನೀವೇನಾದ್ರೂ ಕೂಡ ಸೌತ್ ಏಷ್ಯಾ, ವೆಸ್ಟ್ ಏಷ್ಯಾ, ಈಸ್ಟ್ ಆಫ್ರಿಕಾ ಅಂಡ್ ಸೌತ್ ಈಸ್ಟ್ ಏಷ್ಯನ್ ಅಂತ ಮಾಡಿದ್ರೆ ಈ ತರ ಡಿವೈಡ್ ಮಾಡೋನು ಕೂಡ ನೀವು ಓದ್ಬೋದು. ಟೇಕ್ ಅ ಸ್ಕ್ರೀನ್ ಶಾಟ್ ಅಂಡ್ ಒಂದ್ಸರಿ ಏನ್ ಮಾಡಿ ಗ್ಲಾನ್ಸ್ ಮಾಡ್ತಾ ಬನ್ನಿ. ದೆನ್ ಈ ವರ್ಷ ಮೀಟಿಂಗ್ ಎಲ್ಲಿ ಆಗಿದೆ ಅದ್ರದ್ದು ಇಂಡಿಯಾದಲ್ಲಿ ಆಗಿರುವಂತದ್ದು. ದೆನ್ ದ ಮೀಟಿಂಗ್ ಹ್ಯಾಪನ್ಡ್ ಇನ್ ಕೊಚ್ಚಿ, ಕೇರಳದಲ್ಲಿ ಆಗಿರುವಂತದ್ದು. ನೆಕ್ಸ್ಟ್ ದ ಥೀಮ್ ಆಫ್ ದಿ ಮೀಟಿಂಗ್ ಬಂದು ದಟ್ ಈಸ್ ಸ್ಟ್ರಾಂಗರ್ ಮ್ಯಾರಿಟೈಮ್ ಕೋಆಪರೇಷನ್ ಇನ್ ಇಂಡಿಯನ್ ಓಷನ್ ರೀಜನ್. ಸ್ಟ್ರಾಂಗರ್ ಮ್ಯಾರಿಟೈಮ್ ಕೋಆಪರೇಷನ್ ಇನ್ ದಿ ಇಂಡಿಯನ್ ಮ್ಯಾರಿಟೈಮ್ ಓಷನ್. ರಿಮೆಂಬರ್ ದಿಸ್, ಇದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನಾನು ವಾಟ್ ಈಸ್ ಆಲ್ ದಿ ಔಟ್ಕಮ್ಸ್ ಆಫ್ ದಿಸ್ ಮೀಟಿಂಗ್ ಅಂತ ನೋಡ್ತಾ ಬರೋಣ. ಸೊ ದಿಸ್ ಇಯರ್ ಮೇನ್ ಆಗಿ ದೇ ಆರ್ ಫೋಕಸಿಂಗ್ ಆನ್ ದ ಫ್ಯೂಚರ್ ರೋಲ್ ಆಫ್ ಯಂಗ್ ಆಫೀಸರ್ ಇನ್ ದಿ ಮ್ಯಾರಿಟೈಮ್ ಸೆಕ್ಯೂರಿಟಿ. ಓಕೆ, ಸೊ ಯಾರು ಇವಾಗ ರೀಸೆಂಟ್ ಆಗಿ ನೇವಿಯಲ್ಲಿ ಲೀಡರ್ಸ್ ಗಳು ಆಗಿದಾರೋ ಆಯಾ ದೇಶಗಳಲ್ಲಿ, ಸೊ ವಾಟ್ ಆರ್ ದೇರ್ ರೋಲ್ ಟು ಹ್ಯಾವ್ ಅ ಮ್ಯಾರಿಟೈಮ್ ಸೆಕ್ಯೂರಿಟಿ ಅನ್ನೋದನ್ನ ಮೇನ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಹಾಗೇನೆ ದೇ ಫೋಕಸ್ಡ್ ಆನ್ ದಿ ಏರಿಯಾಸ್ ಲೈಕ್ ಮ್ಯಾರಿಟೈಮ್ ಟ್ರೇಡ್ ಅಂಡ್ ಕ್ಲೈಮೇಟ್ ಚೇಂಜ್, ಸೇಫ್ ಗಾರ್ಡಿಂಗ್ ದಿ ಸೀ ಲೇನ್ಸ್, ಟೆಕ್ನಾಲಜಿ ಅಂಡ್ ಇನೋವೇಷನ್ ಲೈಕ್ ಅಡಾಪ್ಟಿಂಗ್ AI ಬೇಸ್ಡ್ ಸಿಸ್ಟಮ್, ಸೈಬರ್ ಸೆಕ್ಯೂರಿಟಿ, ಅನ್ಮ್ಯಾನ್ಡ್ ಪ್ಲಾಟ್ಫಾರ್ಮ್ಸ್ ಲೈಕ್ ಡ್ರೋನ್ಸ್, ಸರ್ವಿಲೆನ್ಸ್ ಸಿಸ್ಟಮ್, ಇದೆಲ್ಲನೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಕೂಡ ಬಗ್ಗೆನೂ ಮಾತಾಡಿದ್ದಾರೆ. ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಟ್ರೈನಿಂಗ್ ಬಗ್ಗೆನೂ ಸಹ ಮಾತಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೊಫೆಷನಲ್ ಎಕ್ಸ್ಚೇಂಜ್. ಪ್ರೊಫೆಷನಲ್ ಎಕ್ಸ್ಚೇಂಜ್ ಅಲ್ಲಿ ಬಂದಾಗ ದೇ ಡಿಡ್ ಅ ಒನ್ ಸೆಷನ್ ಕಾಲ್ಡ್ ಆಸ್ ಹಾರ್ನೆಸಿಂಗ್ ದಿ ಟ್ರೈನಿಂಗ್ ಕೆಪಾಸಿಟಿ ಫಾರ್ ಕೊಲಾಬರೇಷನ್ ಅನ್ನುವಂತ ಸೆಷನ್ ಕೂಡ ಮಾಡಿದ್ದಾರೆ. ಸೊ ಹಿಯರ್ ದೇ ಡಿಸ್ಕಸ್ಡ್ ಆನ್ ದಿ ಫ್ಯೂಚರ್ ಚಾಲೆಂಜಸ್, ನಾನ್ ಟ್ರೆಡಿಷನಲ್ ಥ್ರೆಟ್ಸ್ ಲೈಕ್ ಪೈರಸಿ, ಸೈಬರ್ ಸೆಕ್ಯೂರಿಟಿ ಎಕ್ಸೆಟ್ರಾ and what we can do, and they also emphasized on maritime domain awareness and surveillance in Indian Ocean region na avaru matadiruvantu. So these are all the key points they discussed. So but what you should know is the Indian Ocean Naval Symposium elli agiruvantadu nama India dalli agiruvantadu elli Kochi, Kerala. Then what is the theme? That is the stronger maritime cooperation in Indian origin. Then INONS ಯಾವಾಗ ಎಸ್ಟಾಬ್ಲಿಷ್ ಆಯಿತು? 2008 ಅಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇದೆ, ಡೆಲ್ಲಿಯಲ್ಲಿ ಇದೆ. ಟೋಟಲ್ ಆಗಿ 25 ದೇಶಗಳು ಜೊತೆಗೆ 8 ಅಬ್ಸರ್ವರ್ ಕಂಟ್ರೀಸ್ ಗಳು ಇರುವಂತದ್ದು. ಸೊ ದಿಸ್ ಮಚ್ ಯು ಶುಡ್ ನೋ. ಸೊ ಬೇಸ್ಡ್ ಆನ್ ದಿಸ್ ಒನ್ ಪ್ರಿಲಿಮ್ ಕ್ವಶನ್ ಇಸ್ ದೇರ್. ಕ್ವಶನ್ ಬಂದ್ರೆ ಈ ತರ ಬರ್ಬೋದು ನಿಮ್ಗೆ. ಸೊ ನೋಡಿ ಈ ಕ್ವಶನ್ ಏನಂತ, ದೆನ್ ಆನ್ಸರ್ ಏನಿದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಇಂಡಿಯನ್ ಓಷನ್ ನೇವಲ್ ಸಿಂಪೋಸಿಯಂ. ಸೊ ಈ ಸಿಂಪೋಸಿಯಂ IONS was initiated in India by 2008. Second one, it has 25 member states of grouped into 4 sub-regions of the Indian Ocean littorals. Then China and Japan are the permanent members of the IONS. So ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ? Then what is the option ನಮಗೆ ಕಮೆಂಟ್ ಮಾಡಿ ತಿಳಿಸಿ. And last second article, that is the women biotech scientist awaits fund for the research. ಸೊ ಯಾವಾಗ R&D ಅಲ್ಲಿ ಬಂದಾಗ, ಇನೋವೇಷನ್ ಅಲ್ಲಿ ಬಂದಾಗ, ಎಸ್ ಅವರ್ ಇಂಡಿಯಾ ಇಸ್ ಮೇಕಿಂಗ್ ಅ ನಾಯ್ಸ್ ಗ್ಲೋಬಲ್ ವೈಡ್. ಫಂಡ್ಸ್ ಕೊಡ್ತಾ ಇದೀನಿ, ಎಸ್ ಇಟ್ ಈಸ್ ಗಿವಿಂಗ್. ಸರ್ ಅದರಲ್ಲಿ ನಾವು ಜೆಂಡರ್ ಈಕ್ವಾಲಿಟಿನ ನೋಡ್ತಾ ಇದೀವಾ? ನೋ. ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ, ಜೆಂಡರ್ ಈಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಎಸ್ಪೆಷಲಿ ಇನ್ ದ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್, ಸೊ ಇಂಡಿಯಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ. ದಟ್ ನೇಮ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಬಯೋಕೇರ್ ಪ್ರೋಗ್ರಾಮ್. ಈ ಬಯೋಟೆಕ್ನಾಲಜಿ ಪ್ರೋಗ್ರಾಮ್ ಯಾರ ಕೆಳಗಡೆ ಬರುತ್ತೆ? ಅಂಡರ್ ದಿ ಮಿನಿಸ್ಟ್ರಿ ಆಫ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ ಬರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಮಾಡಿರೋದು? 2011 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು. What is the objective? To support the career development of the unemployed women scientists. Okay, so women scientists who are there in the biotechnology, ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇರುವಂತಹ ಸ್ಕೀಮ್ ಇದು. And it provides them the first extramural research funding. ಫಸ್ಟ್ ಅವರು ರಿಸರ್ಚ್ ಮಾಡೋದಕ್ಕೆ ಏನೇನೆಲ್ಲ ಫಂಡ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ಗೌರ್ಮೆಂಟೇ ಫುಲ್ಫಿಲ್ ಮಾಡಿ ಕೊಡುವಂಥದ್ದು. Then what is the eligibility criteria? So ಯಾರೆಲ್ಲರೂ ಕೂಡ ಗ್ರಾಜುಯೇಟ್ಸ್ ಗಳು ಇರ್ತಾರೋ ಬಯೋಟೆಕ್ನಾಲಜಿಲಿ ಅವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. And so what are the benefits they will get?
the women scientists who are selected under these initiatives, they will get 60 lakh research grant for 3 years. 3 ವರ್ಷಕ್ಕೆ ಅವರಿಗೆ 60 ಲಕ್ಷ ದುಡ್ಡನ್ನ ಕೊಡ್ತಾರೆ. And they will also give salary components of 75,000 per month. ಸ್ಯಾಲರಿ ಕೊಡೋದ್ರ ಜೊತೆಗೆ ಅವರ ರಿಸರ್ಚ್ಗೆ ಎಷ್ಟು ದುಡ್ಡನ್ನ ಕೊಡ್ತಾರೆ, 60 lakh for 3 years ಕೊಡ್ತಾರೆ. ದೆನ್ ಆವರೇಜ್ ಆಗಿ ನಾವು ನೋಡೋದಿದ್ರೆ ಆಲ್ಮೋಸ್ಟ್ 50 ವುಮೆನ್ಸ್ಗಳು ಎವ್ರಿ ಇಯರ್ ದೇ ವಿಲ್ ಬೆನಿಫಿಟ್ ಫ್ರಮ್ ದಿಸ್. ಓಕೆ, ಬಟ್ ದೇರ್ ಆರ್ ಇಶ್ಯೂಸ್ ಆರ್ ದೇರ್. ವಾಟ್ ಈಸ್ ದ ಇಶ್ಯೂ ಇನ್ 24-25? ಇನ್ March 2024 ದೇ ಸೆಲೆಕ್ಟೆಡ್ 25 ವುಮೆನ್ ಸೈಂಟಿಸ್ಟ್. ಬಟ್ ಅವ್ರಿಗೆ ಏನಾಗಿಲ್ಲಪ್ಪ ಅಂತಂದ್ರೆ ಇನ್ನ ಫಂಡ್ ರಿಲೀಸ್ ಆಗಿಲ್ಲ, ಸ್ಯಾಲ್ರಿನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಸೊ ದೇ ಕಾಂಟ್ ಡೂ ದೇರ್ ರಿಸರ್ಚ್ ವರ್ಕ್. ದೆನ್ ವಾಟ್ ಎವರ್ ದ ಸ್ಯಾಂಕ್ಷನ್ ಲೆಟರ್ ಫಂಡ್ ಇದರಿಂದ ವಿತೌಟ್ ಮಾಡೋದ್ರಿಂದ ರಿಸರ್ಚ್ ವರ್ಕ್ ನ ಮಾಡೋಕ್ಕಾಗಲ್ಲ. ದೆನ್ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಸೊ ಓವರ್ ಆಲ್ ದ ವುಮೆನ್ಸ್ ದೇ ವಾಂಟ್ ಟು ಕಮ್ ಅಂಡ್ ಡೂ ಅ ರಿಸರ್ಚ್, ಅವ್ರನ್ನ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತೆ. ವಾಟ್ ಎವರ್ ವಿ ವಾಂಟ್ ಟು ಎನ್ಹಾನ್ಸ್ ದ ಜೆಂಡರ್ ಈಕ್ವಾಲಿಟಿ ಅದನ್ನು ಕೂಡ ನಾವು ಮಾಡೋದಕ್ಕೆ ಆಗೋದಿಲ್ಲ. ವಾಟ್ ಎವರ್ ವಿ ಥಾಟ್ ಆಫ್ ಡೂಯಿಂಗ್ ಇಟ್ ಇನ್ R&D ಅದೆಲ್ಲವೂ ಕೂಡ ಏನಾಗ್ತಾ ಬರುತ್ತೆ, ಡಿಲೇ ಆಗ್ತಾ ಬರುತ್ತೆ. ಅಂಡ್ ಮೋಸ್ಟ್ ಆಫ್ ದ ವುಮೆನ್ ದೇ ವಿಲ್ ಕ್ವಿಟ್ ದ ಜಾಬ್ ಅಂಡ್ ದೇ ವಿಲ್ ಸರ್ಚ್ ಇಟ್ ಇನ್ ಅ ಪ್ರೈವೇಟ್ ಸೆಕ್ಟರ್ ಆರ್ ಅನ್ಎಂಪ್ಲಾಯಿಗಳಾಗಿ ಹಾಗೆ ಉಳ್ಬಿಟ್ಟಿರ್ತಾರೆ. ಈ ಒಂದು ದೇ ಹ್ಯಾವ್ ದಿ ಕೆಪಾಸಿಟಿ. Okay, so what the government is saying the reason, that is the delay due to a change in disruptive policy. Okay, so there is a policy delay is happening, then within 10 days whatever the money is there they will give anta ಹೇಳ್ತಾ ಇದ್ದಾರೆ. So that's the thing. But ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ the program is important. What is the program name? Department of Biotechnology Biocare Program. It is only giving funds to women, not to men. Remember that one. Okay, so that's the enough. And a last article of the day, so that is rupee hits a new low of 88.09 rupees per dollar, responding to an additional tariff. We know that USA ಏನು ಮಾಡಿದೆಪ್ಪ ಅಂತಂದ್ರೆ ಇಂಡಿಯಾದ ಮೇಲೆ 50% ಟಾರಿಫ್ ಹಾಕಿದೆ. ಇದರಿಂದ ಇಂಡಿಯನ್ ರುಪಿ ಏನಾಗ್ತಿದೆಪ್ಪ ಅಂತಂದ್ರೆ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಡಿಪ್ರಿಸಿಯೇಷನ್ ಅಂದ್ರೆ ಏನು? ದಟ್ ಈಸ್ ಇಂಡಿಯನ್ಸ್ ಮನಿ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ. ನೀವು ಇಲ್ಲಿ ಪ್ರೈಸ್ ನ ನೋಡಬಾರ್ದು. ಓಕೆ, ಏನ ನೋಡ್ಬೇಕು? ವ್ಯಾಲ್ಯೂನ ನೋಡ್ಬೇಕು. ಸೊ ಅಕಸ್ಮಾತ್ ಏನಾದ್ರು ಲೆಟ್ಸ್ ಟೇಕ್ ದಟ್ $1 ಓಕೆ, $1 ಈಸ್ ಈಕ್ವಲ್ ಟು 80 rupees ಅಂತ ಅನ್ಕೊಳ್ಳೋಣ. ಇನ್ನೊಂದು $1 ಈಸ್ ಈಕ್ವಲ್ ಟು 90 rupees. ಸೊ ಇಂಡಿಯನ್ ರುಪಿಲಿ ನೋಡ್ತಾ ಹೋದಾಗ ನಿಮ್ಗೆ 80 ರೂಪೀಸಿಂದ 90 ರೂಪಿ ಏನಂತ ಕಾಣಿಸುತ್ತೆ, ಜಾಸ್ತಿ ಅಂತ ಕಾಣಿಸುತ್ತೆ. ಬಟ್ ಹಿಯರ್ ದ ವ್ಯಾಲ್ಯೂ ಆಫ್ ದಿ ಇಂಡಿಯನ್ ಮನಿ ರೆಡ್ಯೂಸಸ್. ಅದಕ್ಕೋಸ್ಕರ ನಮ್ಗೆ ಏನ್ ಕಾಣಿಸುತ್ತೆ, ಅಮೌಂಟ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ವಿಲ್ ಕಾಲ್ ಇಟ್ ಆಸ್ ಡಿಪ್ರಿಸಿಯೇಷನ್. Then if it is 80 rupees compared to 90 rupees, 80 rupees is low. That means the value of Indian money is high. So that is why the number is low. That means money ಏನಾಗ್ತಿದೆಪ್ಪ ಅಂದ್ರೆ ಅಪ್ರಿಸಿಯೇಷನ್ ಆಗ್ತಾ ಇದೆ. ಇವಾಗ US ಮಾರ್ಕೆಟ್, US ಏನ್ ನಮ್ಮ ಮೇಲೆ ಟ್ಯಾರಿಫ್ ಆಗ್ತಾ ಇದೆಯೋ ಅದರಿಂದ ನಾವು ಏನ ನೋಡ್ತೀವಪ್ಪ ಅಂತಂದ್ರೆ ಇಂಡಿಯನ್ ರುಪೀಸ್ ಡಿಪ್ರಿಸಿಯೇಟ್ ಆಗ್ತಾ ಇರುವಂತದ್ದು. ದ ಇಂಡಿಯನ್ ಮನಿ ಈಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಇವಾಗ ಎಷ್ಟಿದೆ? ಇವತ್ತಿನ ರೇಟಿನ ಪ್ರಕಾರ $1 ಈಸ್ ಈಕ್ವಲ್ ಟು 88.09. ಅಂಡ್ ಈ ವೀಕ್ ಮುಗಿಯೋಷ್ಟೊಳಗೆ ಅಥವಾ ನೆಕ್ಸ್ಟ್ ವೀಕ್ ಅಷ್ಟೊಳಗೆ ಇದು ಏನಾಗ್ಬೋದು ಅಂತಂದ್ರೆ 89.5 rupees to 90 rupees per dollar ಆಗಬಹುದು. ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್ ಎಸ್ಟಿಮೇಷನ್ ಇನ್ ದ ಕಮಿಂಗ್ ವೀಕ್ಸ್. ದೆನ್ ಈ ತರ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಈಸ್ ದಟ್ ದ ಎಫೆಕ್ಟ್ ಆನ್ ಇಂಡಿಯನ್ ಎಕನಾಮಿ? ಎಸ್, ಇಟ್ ವಿಲ್ ಎಫೆಕ್ಟ್ ಅವರ್ ಇಂಡಿಯನ್ ಎಕನಾಮಿ. ಓಕೆ, ದೆನ್ the people saw that maybe RBI ಏನಾದ್ರು ಇಂಟರ್ವೆನ್ಷನ್ ಮಾಡಿ ಏನಾದ್ರು ಕೂಡ ಮಾಡ್ಬೋದು, ರುಪಿ ಸ್ಟೆಬಿಲೈಸ್ ಮಾಡ್ಬೋದು ಅಂತ. ಬಟ್ RBI ಏನೂ ಮಾಡಿಲ್ಲ. ಸೊ ದಟ್ ಈಸ್ ವೈ ಸೋ ಮೆನಿ ಇನ್ವೆಸ್ಟರ್ ದೇ ಆರ್ ಸೆಲ್ಲಿಂಗ್ ದಿ ಇಂಡಿಯನ್ ರುಪೀಸ್ ಅಗ್ರೆಸಿವ್ಲಿ. ಸೊ ದೆನ್ ಇಂಡಿಯನ್ ರುಪೀಸ್ ಜಾಸ್ತಿ ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಗೇನ್, ಸೊ ಡಾಲರ್ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಕಡಿಮೆ ಆಗ್ತಾ ಬರುತ್ತೆ ಅವೈಲಬಿಲಿಟಿ, ಇಂಡಿಯನ್ ರುಪಿ ಜಾಸ್ತಿ ಆಗ್ತಾ ಬರುತ್ತೆ. ದಿಸ್ ವಿಲ್ ಆಲ್ಸೋ ಲೀಡ್ ಟು ಅ ಮನಿ ಡಿಪ್ರಿಸಿಯೇಷನ್. ಓಕೆ, ದೆನ್ ಇದರಿಂದ ಏನಾಗುತ್ತೆ ಅಂತ ಬಂದಾಗ ವಾಟ್ ಎವರ್ ದ ಎಕ್ಸ್ಪೋರ್ಟ್ಸ್ ಆರ್ ದೇ, ಎಕ್ಸ್ಪೋರ್ಟ್ಸ್ ಚೀಪ್ ಆಗಿ ಸಿಗುತ್ತೆ ಇನ್ ಅ ಗ್ಲೋಬಲ್ ಮಾರ್ಕೆಟ್. ಓಕೆ, ಸೊ ಮುಂಚೆ ಯಾರಾದ್ರೂ ಕೂಡ ಏನಾದ್ರೂ ನಮ್ಮ ಇಂಡಿಯನ್ ಗೂಡ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲೆಟ್ಸ್ ಟೇಕ್ ದಟ್ $1 ಈಸ್ ಈಕ್ವಲ್ ಟು 80 rupees. ಇವಾಗ ಎಷ್ಟಾಗಿದೆ? $1 ಈಸ್ ಈಕ್ವಲ್ ಟು 88.09 rupees. ಮುಂಚೆ ಅವ್ರಿಗೆ $1 ಎಷ್ಟು ಗೂಡ್ಸ್ ಸಿಗ್ತಾ ಇತ್ತು? 80 rupees ಕಮಾಡಿಟಿ ಸಿಗ್ತಾ ಇತ್ತು. ಇವಾಗ ಎಷ್ಟು ಸಿಗುತ್ತೆ $1 ಅವ್ರಿಗೆ? 88 rupees ಕಮಾಡಿಟೀಸ್ ಗಳು ಸಿಗುತ್ತೆ. ಹಾಗಿದ್ರೆ ಎಲ್ಲಾ ದೇಶಗಳು ಕೂಡ ಇಂಡಿಯನ್ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಎಸ್,
the exports will become cheaper. But what about imports? We can't purchase a import. ಸೊ ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ, ನಾವು ಟ್ರೇಡ್ ಅಲ್ಲಿ ನೋಡ್ತಾ ಬಂದ್ರೆ, ಅವರ್ ಇಂಪೋರ್ಟ್ ಈಸ್ ಗ್ರೇಟರ್ ದನ್ ಎಕ್ಸ್ಪೋರ್ಟ್. ಸೊ ಮುಂಚೆ ಏನಾಗ್ತಿತ್ತು, ನಾನು ಏನಾದ್ರು ಕೂಡ $1ಗೆ ನನಗೆ ಎಷ್ಟು ಕಮಾಡಿಟಿ ಸಿಗ್ತಾ ಇತ್ತು? ಓಕೆ, $1 ನಾನು ಕೊಡ್ಬೇಕು ಅಂತ ಅಂದ್ರೆ, $1 ಕಮಾಡಿಟಿ ತಗೋಬೇಕು ಅಂದ್ರೆ ಇಂಡಿಯನ್ ರುಪೀಸ್ ಎಷ್ಟು ಕೊಡ್ತಾ ಇದೆ? 80 ರೂಪೀಸ್ ಕೊಡ್ತಾ ಇದೆ. ಇವಾಗ ಅದೇ ಸೇಮ್ $1 ಕಮಾಡಿಟಿ ನಾನು ತಗೋಬೇಕು ಅಂದ್ರೆ ಐ ಹ್ಯಾವ್ ಟು ಗಿವ್ 88 ರೂಪೀಸ್. $8 ಜಾಸ್ತಿ ಕೊಡಬೇಕು. ಬರೀ $1 ಅಷ್ಟೇ ನಾವು ಮಾಡ್ತೀವಾ? We will do a transaction in a billions of dollars. Okay, so the billions of money will go. So then imports ಏನಾಗುತ್ತಪ್ಪ ಅಂದ್ರೆ ಕಾಸ್ಟ್ಲಿಯರ್ ಆಗುತ್ತೆ. ಆಲ್ರೆಡಿ ಇಂಡಿಯಾ ಇಸ್ ಇಂಪೋರ್ಟ್ ಡಿಪೆಂಡೆಂಟ್. ಆದ್ರಿಂದ ಏನಾಗ್ಬೋದಪ್ಪ, ಇಂಡಿಯಾದಲ್ಲಿ ಇನ್ಫ್ಲೇಷನ್ ಆಗ್ಬೋದಾ? ಎಸ್. ಇಂಡಿಯಾದಲ್ಲಿ ಡಿಪ್ರಿಸಿಯೇಷನ್ ಆಗ್ಬೋದಾ? ಎಸ್. ಓಕೆ, ಸೊ ದೀಸ್ ಆರ್ ಆಲ್ ದಿ ಕಾನ್ಸಿಕ್ವೆನ್ಸಸ್. ದೆನ್ RBI ಕೂಡ ಇವಾಗ ಏನೋ ಸೈಲೆಂಟ್ ಆಗಿದೆಯಪ್ಪ ಅಂತಂದ್ರೆ, ವಿ ವಾಂಟ್ ಟು ಪ್ರಮೋಟ್ ಅವರ್ ಎಕ್ಸ್ಪೋರ್ಟ್. ಬೇರೆ ದೇಶದವರು ಕೂಡ ನಮ್ಮ ಎಕ್ಸ್ಪೋರ್ಟ್, ನಮ್ಮ ಇಂಡಿಯಾದಲ್ಲಿ ಇರುವಂತಹ ಗೂಡ್ಸ್ ನ ತಗೋಬೇಕು. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಸ್ಟೇಬಲ್ ಇನ್ ಅ ಎಕನಾಮಿ. ಬಟ್ ಇನ್ ಅ ಫ್ಯೂಚರ್ ಇದೇ ಕಂಟಿನ್ಯೂ ಆಯ್ತು ಅಂದ್ರೆ, ಇಫ್ ಇಟ್ ಇಸ್ ಕ್ರಾಸಸ್ 89 or 90 ರೂಪೀಸ್, ಡೆಫಿನೆಟ್ಲಿ ದ RBI ಇಂಟರ್ವೈನ್. ರೈಟ್ ನಾವು RBI ಏನೂ ಇಂಟರ್ವೆನ್ಷನ್ ಮಾಡಿಲ್ಲ. ಬಿಕಾಸ್ RBI is also want to do a export enhancement. Okay, but what are all the consequences will happen? So one, the depreciation, and it will trigger the inflation. That is, it is a fuel for the inflation, and current account deficit ಆಗುತ್ತೆ. Why? Because our export will be more and import will be low. ಈ ತರದಲ್ಲೂ ಕೂಡ current account deficit ಆಗಬಹುದು. It will lead to a trade balance, but morely it will affect the current account balance. Then possible chain reactions ಕೂಡ ಆಗಬಹುದು. ಇದೇ ತರ ಕಂಟಿನ್ಯೂ ಆದ್ರೆ ಡಿಪ್ರಿಸಿಯೇಷನ್ ಕೂಡ ಆಗಬಹುದು. So this is the economic impact we will see. So we wait and see what the government of India or what the RBI will take the measures. So these are all the articles from today's newspaper you must cover. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಇದೇ ತರ ಪ್ರತಿದಿನನೂ ಕೂಡ ಏನ್ ಎಡಿಟೋರಿಯಲ್ ಇದೆ, ಏನ್ ಆರ್ಟಿಕಲ್ಸ್ ಗಳಿದ್ದಾವೆ, ಇದನ್ನ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೀವಿ. ಇಟ್ ವಿಲ್ ಹೆಲ್ಪ್ ರಿಯಲಿ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಎವ್ರಿ ಡೇ ಇದನ್ನ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಕ್ಲಾಸಸ್ ಯಾವ ತರ ಅನಿಸ್ತಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೇನೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್, PSI, ESI, ಅದರ್ ಗ್ರೂಪ್ C, D ಎಕ್ಸಾಮಿನೇಷನ್ ಕೋರ್ಸಸ್ ಕೂಡ ಅವೈಲಬಲ್ ಇದೆ. ಆನ್ಲೈನ್, ಆಫ್ಲೈನ್, ರೆಕಾರ್ಡೆಡ್ ಮೂರೂ ಸಹ ಸಿಗುತ್ತೆ ನಿಮಗೆ. ಇಂಗ್ಲಿಷ್, ಕನ್ನಡ ಎರಡಲ್ಲೂ ಸಹ ಅವೈಲಬಲ್ ಇದೆ ಕೋರ್ಸಸ್ಗಳು. ಸೊ ಟೆಸ್ಟ್ ಸೀರೀಸ್ ಕೂಡ ಇದ್ರ ಜೊತೆಗಿದೆ. ಯಾರೆಲ್ಲರೂ ಕೂಡ ಇಂಟ್ರೆಸ್ಟ್ ಇದ್ದೀರಾ, ಕೆಳಗಡೆ ಕಾಣಿಸಿರುವ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಸೆಂಟರ್ ವಿಜಯನಗರದಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಟು ನೋ ಅಬೌಟ್ ಅವರ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಪುನಃ ನಾಳೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟೇಕ್ ಕೇರ್. ಬೈ ಬಾಯ್.